यं समतीतक्षराक्षरं नारायणं सदा वन्दे निर्दोष अशेषगुणं कृष्णाय वासुदेवाय हरये परमात्मने प्रणतक्लेशनाशाय गोविन्दाय नमो नमः। अभ्रमं भङ्गरहितम् अजडं वियोलं सदा आनन्दतीर्थमतलं भजे तापत्रयापहं भवति यदनुभावात् एडभूपोऽपि वाग्मी जडमतिरपि जन्तुर्जायते प्राज्ञमौलिः सकलवचनचेतो देवता भारती सा मम वचसि विधत्तां सन्निधिं मानसे च तपो विद्याविरक्त्यादि सद्गुणौघाकरानहं वादिराजगुरून् वन्दे हयग्रीवपदाश्रयं प्रणमत्कामधेनुञ्च भजत्सुरतुरूपमं श्रीभावबोधकुत्पादं चिन्तामणि उपास्महे। पूज्याय राघवेन्द्राय सत्यधर्मरताय च भजतां कल्पवृक्षाय नमतां कामधेनवे सत्याभिज्ञकराज्योत्तां पञ्चाशद्वर्षपूजकां सत्यप्रमोदतीर्थार्यां नौमि न्यायसुधारतां श्रीसत्यात्मगुरुवे नमः। विद्याविनयसम्पन्नं प्रतिवादिमतध्वंसिनं विश्वप्रियगुरून् वन्दे मध्वेशप्रियकारकम्। श्रीगुरुभ्यो नमः। हरिः ओम्। जन्माद्यस्य यथो अन्वयातिरर्थ अर्थेश्च विघ्नस्वराट् तेने ब्रह्महुदाय आदिकवये मुह्यन्ति यं सूर्यः तेजो वारिमुदां यथा विनिमयो यत्र त्रिसर्गो मृषा धाम्ना स्वेन सदा निरस्तकुहकं सत्यं परं धीमहि। श्रीगुरुभ्यो नमः। हरिः ओम्। ವೇದವ್ಯಾಸ ವಿರಚಿತ ಶ್ರೀಮದ್ ಭಾಗವತ ಮಹಾಪುರಾಣದ ದಶಮಸ್ಕಂದದ ಚಿಂತನೆಯನ್ನು ನಡೆಸ್ತಾ ಇದ್ದೇವೆ. ಅದೇ ಮುಂದುವರಿದ ಕೆಲವೊಂದು ಮಾಲಿಕೆಗಳಿಂದ ಅದನ್ನು ಮುಂದುವರಿಸಿ ದಶಮಸ್ಕಂದದ 95ನೆಯ ಅಧ್ಯಾಯದಲ್ಲಿ ಕಳೆದ ಬಾರಿ ನಿಲ್ಲಿಸಿದ್ದೆ. 95ನೆಯ ಅಧ್ಯಾಯದಲ್ಲಿ ತ್ರಿಮೂರ್ತಿಗಳಲ್ಲಿ ಯಾರು ಶ್ರೇಷ್ಠರು ಅನ್ನ ಸಾರುವುದನ್ನು ಈ ಅಧ್ಯಾಯದಲ್ಲಿ ವಿವರಿಸಿದ್ದಾರೆ. ಇದು ಎಲ್ಲರಿಗೂ ಗೊತ್ತ ವಿಷಯನೇ. ಒಂದೊಂದು ಪುರಾಣದಲ್ಲಿ ಒಂದೊಂದು ತರಹ ಬಂದಿದೆ. ಭಾಗವತದಲ್ಲಿ ಯಾವ ತರಹ ಬಂದಿದೆ ಅನ್ನೋದನ್ನು ನೋಡೋಣ. ಸರಸ್ವತ್ಯಾಸ್ತಟೇ ರಾಜನ್ ಋಷಯ ಸತ್ರ ಮಾಸತ ವಿತರ್ಕ ಸಮಭೂತ್ ತೇಷಾಂ ವಿಶ್ವದಿಶೇಷು ಕೋ ಮಹಾನ್. ಸರಸ್ವತಿ ನದಿ ತೀರದಲ್ಲಿ ಋಷಿಗಳೆಲ್ಲರೂ ಸೇರಿ ಸತ್ರಯಾಗ ಮಾಡ್ತಾ ಇರ್ತಾರೆ. ಅವರಿಗೆ ತ್ರಿಮೂರ್ತಿಗಳಲ್ಲಿ ಯಾರು ಉತ್ತಮರು ಎಂಬ ಜಿಜ್ಞಾಸೆ ಬರುತ್ತೆ. ಅವರು ಋಷಿಗಳು ಭೃಗು ಮಹರ್ಷಿಗಳನ್ನು ಯಾರು ಶ್ರೇಷ್ಠರು ಅಂತ ತಿಳಿದುಕೊಳ್ಳುವುದಕ್ಕೆ ಕಳಿಸ್ತಾರೆ. ಭೃಗು ಮಹರ್ಷಿಗಳನ್ನೇ ಯಾಕೆ ಕಳಿಸಿದ್ರು? ಭಗವದ್ಗೀತಾ ವಿಭೂತಿ ಸಂಧಿನಲ್ಲಿ ಋಷಿಗಳಲ್ಲಿ ಭೃಗು ಮಹರ್ಷಿಗಳಲ್ಲಿ ನನ್ನ ವಿಭೂತಿ ರೂಪ ಇದೆ ಅಂತ ಭಗವಂತ ಹೇಳಿದ್ದಾನೆ, ಶ್ರೀಕೃಷ್ಣ ಪರಮಾತ್ಮ ಹೇಳಿದ್ದಾನೆ. ಭೃಗು ಋಷಿಗಳನ್ನು ಕಳಿಸ್ತಾರೆ. ಇಲ್ಲೊಂದು ಪ್ರಶ್ನೆ ಬರುತ್ತೆ, ಸಂದೇಹ ಬರುತ್ತೆ. ಈ ಋಷಿಗಳೆಲ್ಲ ಯಾಗವನ್ನು ಇವತ್ತೇ ಮೊದಲೇ ಸಾರಿ ಮಾಡ್ತಾ ಇದ್ದಾರ? ಋಷಿಗಳು ಮಹಾಜ್ಞಾನಿಗಳು, ಭೃಗು ಋಷಿಗಳು ಮಹಾಜ್ಞಾನಿಗಳು. ಇವರಿಗೆ ಸರ್ವೋತ್ತಮ ಯಾರು ಅನ್ನೋದು ಗೊತ್ತಿಲ್ವಾ? ಹರಿ ಸರ್ವೋತ್ತಮ ಅನ್ನೋದು ಗೊತ್ತಿಲ್ವಾ? ಇವರಿಗೆ ಯಾವ ತರಹ ಮೊಂಗು ಕವಿತ ಅಂತಂದರೆ ಅವರಿಗೆ ಅಲ್ಲ, ಅವರು ಎಷ್ಟು ಸಾರಿ ಅದನ್ನು ತೋರಿಸಿದರೂ ಅದರ ದೃಢತೆ ಹೆಚ್ಚಾಗತ್ತೆ ನಮ್ಮಂಥವರಿಗೆ. ಆ ದೃಢತೆ ಎಷ್ಟು ಸಾರಿ ಕೇಳ್ತೀವೋ, ಎಷ್ಟು ಸಾರಿ ಅದನ್ನು ಗೊತ್ತಿದ್ರೂ ಕೂಡ ಕೇಳಿ 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 ಅದರಲ್ಲಿ ದೃಢತೆ ಬರುತ್ತೆ ನಮಗೆ. ಒಂದು ಸಾರಿ ಹೇಳಿದರೆ ನಮ್ಮ ಮನಸ್ಸಿನಲ್ಲಿ ಇಲ್ಲಲ್ಲ ಸಂಶಯಗಳು ಬರ್ತವೆ. ನಾವಿಲ್ಲಿ ಒಂದೇ ಕೇಳಲ್ಲ, ಇನ್ನೆಲ್ಲೋ ಹೋಗಿ ಇನ್ನೇನೋ ಕೇಳ್ತೀವಿ, ಇನ್ನೆಲ್ಲೋ ಹೋಗಿ ಯಾರೋ ಸರ್ವೋತ್ತಮ ಅಂತ ಕೇಳ್ತೀವಿ, ಇನ್ನೆಲ್ಲೋ ಹೋಗಿ ನೀನೇ ದೇವರು ಅಂತೀವಿ. ಇದನ್ನೆಲ್ಲ ನಮಗೆ ಆ ದೃಢತೆ ಬರಬೇಕಲ್ಲ. ನಮ್ಮ ಮೇಲಿನ ಉಪಕಾರಕ್ಕೆ ಋಷಿಗಳು ಈ ಕ್ರಿಯೆಯನ್ನು ಮಾಡ್ತಾ ಇದ್ದಾರೆ ಭಗವಂತನ ಪ್ರೇರಣೆಯಿಂದ ಅಂತ ನಾವು ತಿಳ್ಕೊಳ್ಬೇಕು. ಹೊರತು ಋಷಿಗಳಿಗೆ ಗೊತ್ತಿರಲಿಲ್ಲ. ಅಲ್ಲ ರೀ, ಯಜ್ಞ ಎಷ್ಟು ಟೈಮ್, ಎಷ್ಟು 1000 ವರ್ಷದಿಂದ ಮಾಡ್ತಾ ಇರ್ತಾರೆ ಅವರು ಯಜ್ಞನ. ಯಜ್ಞಕ್ಕೆ ಆಹುತಿ ತಗೊಳ್ಳೋನು ಯಾರು? ಯಜ್ಞ ನಾಮಕ ಪರಮಾತ್ಮ ಅನ್ನೋದು ಅವರಿಗೆ ಗೊತ್ತಿಲ್ವಾ? ಹಾಗಾಗಿ ಅವರು
ನಮ್ಮಂತಹ ಜನರಿಗೆ ತಿಳಿಸಲೋಸ್ಕ ದೃಢತೆಗೋಸ್ಕರ ಈ ಪರೀಕ್ಷೆಯನ್ನು ಮಾಡ್ತಾರೆ ಅಂತ ತಿಳ್ಕೋಬೇಕು. ಸರಸ್ವತಿ ನದಿ ತೀರದಲ್ಲಿ ಸತ್ರಯಾಗ ಮಾಡ್ತಾ ಇರ್ತಾರೆ. ತಸ್ಯ ಜಿಜ್ಞಾಸಯಾತೆ ವೈ ಭೃಗುಂ ಬ್ರಹ್ಮಸುತಂ ನೃಪ ತಜ್ಞಪ್ಪೈ ಪ್ರೇಷಮಯಾಮಾಸು ಸೋ ಅಭ್ಯಗಾತ್ ಬ್ರಾಹ್ಮಣ ಸಭಾಂ. ಅವರೆಲ್ಲ ಬ್ರಹ್ಮಪುತ್ರರಾದ ಭೃಗುಮುನಿಗಳನ್ನು ನೀವು ಯಾರು ಶ್ರೇಷ್ಠರು ಅನ್ನೋದನ್ನು ವಿಚಾರ ಮಾಡಿಕೊಳ್ಳಬನ್ನಿ ಅಂತ ಹೇಳಿ ಭೃಗು ಮಹರ್ಷಿಗಳನ್ನು ಕಳಿಸ್ತಾರೆ. ಭೃಗು ಮಹರ್ಷಿಗಳು ಬ್ರಹ್ಮದೇವರ ಸಲಹೆಗೆ ಹೋಗ್ತಾರೆ. ನ ತಸ್ಮೈ ಬ್ರಹ್ಮಣೇ ಸ್ತೋತ್ರಂ ಚಕ್ರೇ ಸತ್ವ ಪರೀಕ್ಷೆಯ ತಸ್ಮೈ ಚುಕ್ರೋಧ ಭಗವಾನ್ ಪ್ರಜ್ವಲನ್ ಸ್ವೇನ ತೇಜಸ. ಭೃಗುಮುನಿ ಏನು ಮಾಡ್ತಾರೆ, ಬ್ರಹ್ಮದೇವರಿಗೆ ಕ್ಷಮಾಗುಣವನ್ನು ಇರುತ್ತೆ. ಬ್ರಹ್ಮದೇವರ ಕ್ಷಮಾಗುಣವನ್ನು ಪರೀಕ್ಷಿಸಲು ಭೃಗುಮುನಿಗಳು ಬ್ರಹ್ಮನನ್ನು ಸ್ತೋತ್ರ ಮಾಡಲ್ಲ, ಹಾಗೆ ಕೈ ಮುಕ್ಕೊಂಡು ನಿಂತ್ಬಿಡ್ತಾರೆ. ಇವನು ಹೇಗೆ, ನಾನು ಸ್ತೋತ್ರ ಮಾಡಬೇಕಿತ್ತು, ನಾನು ಮಾಡಲಿಲ್ಲ ಅಂದರೆ ಬ್ರಹ್ಮದೇವರಿಗೆ ಸಿಟ್ಟು ಬರುತ್ತಾ ಅಂತ ಪರೀಕ್ಷೆ. ಆವಾಗ ಬ್ರಹ್ಮದೇವರ ತೇಜಸ್ಸಿನಿಂದ ಅವರ ಮುಖದ ಮೇಲೆ ಕೋಪದ ಜ್ವಾಲೆ ಬರುತ್ತೆ. ಮುನಿಯನ್ನು ಕಂಡು ಭೃಗು ಮಹರ್ಷಿಗಳನ್ನು ಕಂಡು ಕೋಪಗೊಳ್ಳುತ್ತಾರೆ ಅಂತ ಇದರಲ್ಲಿ ಭಾಗವತದಲ್ಲಿ ಉಲ್ಲೇಖ ಇದೆ. ಬ್ರಹ್ಮದೇವರಿಗೆ ಕೋಪ ಇರಲ್ಲ, ಅವರು ರುಜುಗಣಗಳು, ಪರಶುಕ್ಲತ್ರಯರು. ಅವರಿಗೆ ಅದು ಯಾವುದೂ ಇರಲ್ಲ, ನಟನೆ ಅಷ್ಟೇನೆ. ಯಾಕೆ ನಟನೆ ಅಂದರೆ ದೊಡ್ಡವರ ಎದುರುಗಡೆ ಹೋದಾಗ ಸ್ತೋತ್ರ ಮಾಡಬೇಕು, ಸ್ತೋತ್ರ ಮಾಡಬೇಕು. ಸುಮ್ಮನೆ ನಾವು ಕೈ ಮುಗಿದು ನಿಂತ್ಕೊಂಡು ಬಿಟ್ರೆ ಅಲ್ಲ, ಸ್ತೋತ್ರ ಮಾಡಬೇಕು ಅಂತ ತೋರಿಸ್ಲಿಕ್ಕೋಸ್ಕರ ಅವರೇನು ಮಾಡ್ತಾರೆ, ಕೋಪದಿಂದ ಕೋಪ ಮಾಡ್ಕೊಳ್ತಾರೆ. ಕೋಪ ಮಾಡಿಕೊಂಡ್ರೆ ನೋಡಿ, ಬ್ರಹ್ಮದೇವರಿಗೆ ಗೊತ್ತಿಲ್ವಾ ಸರ್ವೋತ್ತಮ ಯಾರು ಅಂತ? ಬ್ರಹ್ಮದೇವರಿಗೆ ಸರ್ವೋತ್ತಮ ಗೊತ್ತಿಲ್ಲ ಅಂದರೆ ಅವ್ರು ಬ್ರಹ್ಮದೇವರಾಗಲಿಕ್ಕೆ ಸಾಧ್ಯ ಇಲ್ಲ. ಬ್ರಹ್ಮದೇವರಿಗೆ ಭಗವಂತನ ಬಗ್ಗೆ, ಭಗವಂತ ಸರ್ವೋತ್ತಮ ನಿಶ್ಚಯ ಜ್ಞಾನ ಇದೆ ಅವರಿಗೆ. ಭಗವಂತನ ಬಗ್ಗೆ ತಿರೋಹಿತ ಜ್ಞಾನ ಅವರಿಗಿಲ್ಲ. ಅವರಿಗೆ ಗೊತ್ತಿಲ್ವಾ ವಿಷ್ಣು ಸರ್ವೋತ್ತಮ ಅಂತ? ಅವರಿಗೂ ಗೊತ್ತು. ಈ ಪರೀಕ್ಷೆ ಮಾಡಿದರೆ ಭಗವಂತನ ಸರ್ವೋತ್ತಮಕ್ಕೆ ಮತ್ತೊಂದು ಹಿರಿಮೆ ಬರುತ್ತೆ. ಜನ ಮತ್ತೆ ಬ್ರಹ್ಮನಿಗಿಂತ ದೊಡ್ಡವನು ತಿಳ್ಕೊಳ್ತಾರೆ ಅಂತ ಹೇಳಿಬಿಟ್ಟು ಬ್ರಹ್ಮದೇವರು ಅವರ ಮೇಲೆ, ಮುನಿಗಳ ಮೇಲೆ ಕೋಪ ಮಾಡ್ಕೊಳ್ತಾರೆ. ಆದರೆ ಬ್ರಹ್ಮದೇವರಿಗೆ ಏನಿರುತ್ತೆ ಅಂದರೆ, ತಮ್ಮ ಕೋಪವನ್ನು ತಾವು ತಡೆದುಕೊಳ್ಳುವ ಶಕ್ತಿ ಬ್ರಹ್ಮದೇವರಿಗಿದೆ. ತಮ್ಮ ಕೋಪವನ್ನು ಬೇರೆಯವರ ಮೇಲೆ ತೋರಿಸದೆ ತನ್ನಲ್ಲೇ ತಡೆದುಕೊಳ್ಳುವ ಶಕ್ತಿ ಬ್ರಹ್ಮದೇವರಿಗೆ ಇರುತ್ತೆ. ಅವರೇನು ಮಾಡ್ತಾರೆ, ತಮ್ಮ ಕೋಪವನ್ನು ತನ್ನಲ್ಲಿಯೇ ಶಮನ ಮಾಡ್ಕೊಂಡ್ಬಿಡ್ತಾರೆ. ಕೋಪ ಬಂದಿರುತ್ತೆ ಒಂದು ಕ್ಷಣ, ಹಾಗೆ ಶಾಂತರಾಗ್ಬಿಡ್ತಾರೆ. ಆಮೇಲೆ ತತಃ ಕೈಲಾಸಮಗಮುತ್ಸತಂ ದೇವೋ ಮಹೇಶ್ವರ ಪರಿರುದ್ಧಂ ಸಮಾರೇಭೆ ಉತ್ತಾಯ ಭ್ರಾತರಂ ಮುದಾ. ಅವರು ಹಾಗೆ ಮಾಡಿದ್ದನ್ನು ನೋಡಿ ಭೃಗು ಮಹರ್ಷಿಗಳು ಏನು ಹೇಳಲ್ಲ. ಅವರು ನೇರವಾಗಿ ಕೈಲಾಸ ಪರ್ವತಕ್ಕೆ ಬರ್ತಾರೆ. ಕೈಲಾಸಕ್ಕೆ ಬರ್ತಾರೆ. ರುದ್ರದೇವರು ಏನು ಮಾಡ್ತಾರೆ, ತಮ್ಮ ಬ್ರಹ್ಮನ ಮಗ ಭೃಗು ಮಹರ್ಷಿಗಳು ಎದ್ದು ಭೃಗು ಮಹರ್ಷಿಗಳನ್ನು ಆಲಿಂಗನ ಮಾಡ್ಕೊಳ್ಳಿಕ್ಕೆ ಬರ್ತಾರೆ. ಮಗ ತಮ್ಮ ಬಂದಿದ್ದಾನೆ ಅಂತ ಹೇಳಿಬಿಟ್ಟು ಭೃಗು ಮುನಿಗಳನ್ನು ಆಲಿಂಗನ ಮಾಡಿಕೊಳ್ಳಲಿಕ್ಕೆ ರುದ್ರದೇವರು ಎದ್ದು ಬರ್ತಾರೆ. ಏನು ಮಾಡ್ತಾರೆ, ನೈಚ್ಛತ್ತಮ ಶುಭಾಚಾರ ಇತಿ ದೇವಶ್ಚುಕೋಪ ಶೂಲಮದ್ಯಮ್ಯ ತಮ್ಮ ಹಂತು ಮಾರೇ ಭೇತಿಗ್ಮಲೋಚನ. ರುದ್ರದೇವರ ಕ್ಷಮಾಗುಣ ಪರೀಕ್ಷಿಸಬೇಕಾಗತ್ತೆ. ರುದ್ರದೇವರ ಆಲಂಗಿಸುವುದಕ್ಕೆ ಭೃಗು ಮಹರ್ಷಿಗಳು ಹೋಗೋದಿಲ್ಲ. ಇವನು ಅಮಂಗಲವಾಗಿದ್ದಾನೆ, ಮೈ ತುಂಬ ಸ್ಮಶಾನದ ಭಸ್ಮವನ್ನು ಬಳ್ಕೊಂಡಿದ್ದಾನೆ, ಗಜಚರ್ಮವನ್ನು ಹುಟ್ಟಿದ್ದಾನೆ, ಇವನನ್ನು ಆಲಿಂಗನ ಮಾಡಿಕೊಂಡ್ರೆ ಅಮಂಗಲ ಆಗತ್ತೆ ಅಂತ ಹೇಳಿಬಿಟ್ಟು ಅವನ ಆಲಿಂಗನವನ್ನು ಭೃಗು ಮಹರ್ಷಿಗಳು ಬಯಸಲ್ಲ. ಆವಾಗ ರುದ್ರದೇವರಿಗೆ ಸಿಕ್ಕಾಪಟ್ಟೆ ಸಿಟ್ಟು ಬರುತ್ತೆ. ಅಹಂಕಾರದ ಅಭಿಮಾನಿಯವರು, ಅವರಿಗೆ ಕೋಪ ಬರುವುದುಂಟು. ಯಾಕೆಂದರೆ ಅವರು ಪರಶುಕ್ಲತ್ರಯರಲ್ಲ. ಅವರಿಗೆ ಭಗವಂತನ ಬಗ್ಗೆ ತಿರೋಹಿತ ಜ್ಞಾನ ಆವಾಗ ಬರುತ್ತೆ. ಅಂದರೆ ಅವರಿಗೆ ಎಷ್ಟು ಕಲ್ಪಗಳು ವರ್ಷಗಳು ಮಾಡಿದರೂ ಕೂಡ, ಪೂಜೆ ಮಾಡಿದರೂ ಒಂದು ಕ್ಷಣ, ಒಂದು ಸೆಕೆಂಡ್ ಭಗವಂತನ ಬಗ್ಗೆ ತಿರೋಹಿತ ಜ್ಞಾನ ಬರ್ಬೋದು ಅವರಿಗೆ. ಅವರು ಏನು ಮಾಡ್ತಾರೆ, ಕೋಪಗೊಂಡ್ಬಿಟ್ಟು ತನ್ನ ತ್ರಿಶೂಲ ಎತ್ಕೊಂಡ್ಬಿಟ್ಟು ಭೃಗುಮುನಿಗಳಿಗೆ ಹೊಡಿಲಿಕ್ಕೆ ಹೋಗ್ತಾನೆ. ಹೋಗತ್ಲು
ಆವಾಗ ಪತಿತ್ವಾ ಪಾದಯೋರ್ದೇವಿ ಸಾಂತ್ವಯಾಮಾಸ ತಂ ಗಿರ ಇತಿ ಕೃಚ್ಛಾತ್ತೋ ಮುಕ್ತ ಕೈಲಾಸಾದ್ರಜತಾಚಲಾತ್ ಮುನಿರ್ಜಗಾಮ ವೈಕುಂಠಂ ಯತ್ರ ದೇವೋ ಜನಾರ್ದನಃ. ಆವಾಗ ಪಕ್ಕದಲ್ಲೇ ಕೂತ್ಕೊಂಡಿದ್ದ ಪಾರ್ವತಿ ದೇವಿ ರುದ್ರದೇವರನ್ನು ಸಮಾಧಾನ ಮಾಡಿ ಅವನಿಗೆ ಕಾಲಿಗೆ ಬಿಟ್ಬಿಟ್ಟು ಈ ಥರ ಮಾಡಬೇಡ್ದು, ಅವ್ರನ್ನ ಕೊಲ್ಲಬಾರ್ದು ಬ್ರಾಹ್ಮಣರನ್ನ ಅಂತ ಹೇಳಿಬಿಟ್ಟು ಅವರನ್ನು ಭೃಗು ಮಹರ್ಷಿಗಳಿಂದ ಅವರಿಂದ ಪಾರು ಮಾಡ್ತಾರೆ ಪಾರ್ವತಿ ದೇವಿ. ಇದು ರುದ್ರದೇವರಿಗೂ ಗೊತ್ತಿತ್ತು, ಭಗವಂತ ಸರ್ವೋತ್ತಮ ಅಂತ ರುದ್ರದೇವರಿಗೆ ಗೊತ್ತು. ಇದು ಎಲ್ಲ ನಾನು ಹೀಗೆ ಮಾಡುವುದರಿಂದ ನಾನು ಭಗವಂತನಿಗಿಂತ ಕಡಿಮೆ ಅಂತ ತೋರಿಸ್ಕೊಂಡ್ರೆ ಭಗವಂತನ ಸರ್ವೋತ್ತಮತ್ವಕ್ಕೆ ಮತ್ತೆ ದೃಢತೆ ಬರುತ್ತಲ್ವ. ಹಾಗಾಗಿ ಅವರು ಅದು ಮಾಡಿದರು. ಆಗ ಇವರು ವೈಕುಂಠಕ್ಕೆ ಭೃಗುಮುನಿಗಳು ಅಲ್ಲಿಂದ ನೇರವಾಗಿ ವೈಕುಂಠಕ್ಕೆ ಬರ್ತಾರೆ. ಅಲ್ಲಿ ನಾರಾಯಣ ಇರ್ತಾನೆ. ಶಯನಾಂಶಿಯ ಉತ್ಸಂಗೆ ಪದಾವಕ್ಷಸ್ಯಾತಾಡಯತೆ ತತ ಉತ್ಥಾಯ ಭಗವಾನ್ ಸಹ ಲಕ್ಷ್ಮ್ಯಾ ಸತಾಂ ಗತಿ ಸ್ವದಲ್ಪದವರು ಇಹಾಶು ನನಾಮ ಶಿರಸಾ ಮುನೀಂ. ಬರ್ತಾರೆ. ನಾರಾಯಣ ಲಕ್ಷ್ಮೀದೇವಿಯ ತೊಡೆಯ ಮೇಲೆ ಮಲಗಿರ್ತಾನೆ. ಇವರು ಬಂದಿದ್ದರು ಗಮನಿಸಿದ ಹಾಗೆ ನಾಟಕ ಆಡಿ ಹಾಗೆ ಮಲಗಿರ್ತಾನೆ. ಇವರು ನೇರವಾಗಿ ಬಂದು ಶ್ರೀಹರಿಯ ವಕ್ಷಸ್ಥಳಕ್ಕೆ ಕಾಲಿಂದ ಹೊಡಿತಾರೆ. ಆವಾಗ ಇದನ್ನು ನೋಡಿಬಿಟ್ಟು ಲಕ್ಷ್ಮೀ ಸಮೇತವಾಗಿ ಹಾಸಿಗೆಯಿಂದ ಎದ್ದು ಬಂದು ಭೃಗು ಮಹರ್ಷಿಗಳಿಗೆ ಪರಮಾತ್ಮ ನಮಸ್ಕಾರ ಮಾಡ್ತಾನೆ. ನೋಡಿ, ಇದನ್ನು ಹಿಂದೆ ದಶಾವತಾರದ ಚಿಂತನೆಯಲ್ಲಿ ಅಥವಾ ದಶಾವತಾರ ಚಿಂತನೆಯಲ್ಲಿ ಹೇಳಿದ್ದೆ ನಾನು. ದಶಮಸ್ಕಂದದ ಪೂರ್ವಭಾಗದ ಚಿಂತನೆಯಲ್ಲಿ ಹೇಳಿದ್ದೆ. ಭೃಗು ಮಹರ್ಷಿಗಳು ಕಾಲಿನಿಂದ ಹೊಡೆದರು ಭಗವಂತನ ಹೃದಯ. ಭೃಗು ಮಹರ್ಷಿಗಳು ಹೊಡೆದರು, ಅವರ ಕರ್ಮವಾಗಿತ್ತು, ಅವರು ಹೊಡೆದರು. ಅದನ್ನು ಮುಂದೆ ಕಂಸನ ವಧೆಯಲ್ಲಿ ಹೇಳಿದ್ದೆ. ಕಂಸನಲ್ಲಿ ಭೃಗು ಮಹರ್ಷಿಗಳಿರ್ತಾರೆ. ಭೃಗು ಮಹರ್ಷಿಗಳು ಇದ್ದಾಗ ಕಂಸನನ್ನು ಕೊಲ್ಲಬೇಕಾದರೆ ಹೇಳ್ತಾರೆ ಆಚಾರ ತಾತ್ಪರ್ಯ ನಿರ್ಣಯದಲ್ಲಿ, ಕಂಸನನ್ನು ಕೆಡವಿ ಕೊಂದು ಅವನ ಎದೆ ಕಾಳಿನಿಂದ ಕೃಷ್ಣ ಪರಮಾತ್ಮ ಒದ್ದ ಅಂತ ಹೇಳ್ತಾರೆ. ಇದಕ್ಕೆ ನಮ್ಮ ಗುರುಗಳು ಒಂದು ಸುಂದರ ವ್ಯಾಖ್ಯಾನ ಕೊಡ್ತಾರೆ. ಅಷ್ಟು ಕೇಳಿಬಿಟ್ಟು ಗುರುಗಳು ಏನು ಹೇಳ್ತಾರೆ ಅಂತಂದರೆ, ಅದರಲ್ಲಿ ಭೃಗು ಮಹರ್ಷಿಯ ಆವೇಶ ಇತ್ತು. ಕೃಷ್ಣ ನೋಡ್ದ. ಭೃಗು ಮಹರ್ಷಿಗಳು ಹಿಂದೆ ವೈಕುಂಠಕ್ಕೆ ಬಂದು ನನ್ನ ಎದೆಗೆ ಒದ್ದಿದ್ರು. ನಾನು ಈಗ ಇವರು ಎದೆಗೆ ಒದ್ದಿದ್ದೀನಿ ಅಂತ ಕೃಷ್ಣ ಅವನ ಎದೆಗೆ ಒದ್ದು ಸಾಯಿಸಿದ್ರು. ಅಲ್ಲಿ ಏನು ಹೇಳಿದ್ರು, ದಾಸರ ಹಾಡು ಮುಯ್ಯ ತೀರಿತಯ್ಯ ಅನ್ನೋದನ್ನು ನಮ್ಮ ಗುರುಗಳು ಅದನ್ನು ಜೋಡಣೆ ಮಾಡ್ತಾರೆ ಅವರು ಶ್ರೇಷ್ಠವಾಗಿ ಜ್ಞಾನಿಗಳು. ಹಾಗಾಗಿ ಇದು ಭೃಗು ಮಹರ್ಷಿಗಳಿಗೆ ಗೊತ್ತಿಲ್ಲ ಅಂತಲ್ಲ. ಯಾಕೆಂದರೆ ನಾವು ಪ್ರತಿಬಿಂಬ, ಭಗವಂತ ಬಿಂಬ. ನಮ್ಮ ಒಂದೊಂದು ಚಲನೆಯು ಭಗವಂತನ ಅಧೀನ. ನಮ್ಮ ಕೈಯಲ್ಲಿ ಭಗವಂತ ನಿಂತುಕೊಂಡು, ಭಗವಂತ ಇದ್ದು ಅವನ ಕೈಯನ್ನು ಎತ್ತಿದರೆ ನಾವು ಕೈ ಎತ್ತಬಹುದು. ನಮ್ಮ ಕಣ್ಣಲ್ಲಿ ಎದ್ದು ಬಿಟ್ಟು ಭಗವಂತ ಆ ಕಣ್ಣಿನ ರೆಪ್ಪೆ ಕಣ್ಣುನಲ್ಲಿ ದೃಷ್ಟಿ ಬರುವ ಹಾಗೆ ಮಾಡಿದರೆ, ಕಣ್ಣು ನೋಡುವ ಹಾಗೆ ಮಾಡಿದರೆ ನಾವು ನೋಡಬಹುದು. ಭಗವಂತ ನೋಡಲಿಲ್ಲ, ನಾವೇನು ಮಾಡಲಿಕ್ಕಾಗಲ್ಲ. ಭಗವಂತ ಕೈ ಎತ್ತಲಿಲ್ಲ, ನಮ್ಮ ಕೈ ಹಿಂಗೆ ಪಾರ್ಶ್ವವಾಗಿ ಎತ್ತಿರೋದಿಲ್ಲ. ಭಗವಂತನ ತತ್ವಾಭಿಮಾನಿ ದೇವತೆಗಳ ಅಲ್ಲಿ ಏನಿರುತ್ತೆ, ತತ್ವಾಭಿಮಾನಿ ದೇವತೆಗಳು ಅಲ್ಲಿಂದ ಹೋಗ್ಬಿಟ್ಟಿರ್ತಾರೆ. ಹಾಗಾಗಿ ಅವರ ಹೀಗೇನಾಗುತ್ತೆ, ಭಗವಂತ ಬಿಂಬ, ನಾವು ಪ್ರತಿಬಿಂಬರು. ಭೃಗು ಮಹರ್ಷಿಗಳು ಪ್ರತಿಬಿಂಬರು, ಎಲ್ಲ ಜೀವರು ಪ್ರತಿಬಿಂಬರೇ. ಭೃಗು ಮಹರ್ಷಿಗಳು ಕಾಲಿಂದ ಒದ್ದರು. ಭೃಗು ಮಹರ್ಷಿಗಳ ಪಾದದಲ್ಲಿ ಭಗವಂತನ ಪಾದ ಚಿಂತನೆ ಮಾಡೋಂಥದ್ದೇ ಇದು ಕ್ರಮ. ಈ ಪಾದ ಇದೆಯಲ್ಲ, ಭಗವಂತ ತನ್ನ ಪಾದವನ್ನು ಎತ್ತಿ ತನ್ನ ಎದೆಯ ಮೇಲೆ ಇಟ್ಟು, ಭಗವಂತ ತನ್ನ ಪಾದವನ್ನು ಎತ್ತದ ಭೃಗು ಮಹರ್ಷಿಗಳ ಪಾದದಲ್ಲಿ ಇದ್ದವನು. ಭೃಗು ಮಹರ್ಷಿಗಳು ತಮ್ಮ ಪಾದವನ್ನು ಎತ್ತಿದರು. ತಮ್ಮ ಪಾದದಲ್ಲಿರುವ ಭಗವಂತನ ರೂಪಕ್ಕೂ ಭಗವಂತನ ಹೃದಯಕ್ಕೂ ಐಕ್ಯವನ್ನು ಚಿಂತನೆ ಮಾಡಿದರು. ಈ ಚಿಂತನೆ ನಾವು ತಗೊಳ್ಬೇಕು. ಏನೋ ಭೃಗು ಮಹರ್ಷಿಗಳು ಒದ್ರು, ಅವರಿಗೆ ಸಿಟ್ಟು ಬಂದು, ಭಗವಂತ ಬಂದ, ಕಾಲು ಮುಗಿದ, ಕೈ ಮುಗಿದ, ಎಲ್ಲ ಮಾಡ್ದ, ಕಾಲು ತೊಳ್ದ, ಎಲ್ಲ ಮಾಡ್ದ ಅಂತ ಹೇಳ್ಬಿಡ್ತೀವಿ. ಆ ಐಕ್ಯ ಚಿಂತನೆ, ಆ ರೂಪದಲ್ಲಿ ಆ ಐಕ್ಯ ಚಿಂತನೆ ಬರಬೇಕು. ಆ ಐಕ್ಯ ಚಿಂತನೆ ಸರಿಯಾದ ಕ್ರಮ. ಆಮೇಲೆ ಏನು ಮಾಡ್ತಾರೆ, ಭೃಗು ಮಹರ್ಷಿಗಳು ಒಂದು ತಕ್ಷಣ ಏನು ಮಾಡ್ತಾನೆ, ಭಗವಂತ ಲಕ್ಷ್ಮೀ ಸಮೇತವಾಗ ಬಂದುಬಿಟ್ಟು ನನ್ನ ಅಪರಾಧವನ್ನು ಕ್ಷಮಿಸಿರಿ,
ನೀವು ಬಹಳ ಜ್ಞಾನಿಗಳು, ಒಂದು ಕ್ಷಣ ನನ್ನ ಸ್ಥಾನದಲ್ಲಿ ಕುಳಿತುಕೊಳ್ಳ್ರಿ ಅಂತೇಳಿ ಕೂಡಿಸ್ಬಿಟ್ಟು ನಿಮ್ಮ ಪಾದೋದಕ ಭಗವಂತ ಹೇಳ್ತಾನೆ, ಗಂಗಾದಿ ತೀರ್ಥಗಳಿಗೂ ಪಾವಿತ್ರ ತಂದು ಕೊಡುತ್ತದೆ ಭೃಗು ಮಹರ್ಷಿಗಳೇ ನಿಮ್ಮ ಪಾದೋದಕ ಅಂತ ಹೇಳ್ತಾನೆ ಭಗವಂತ. ನನ್ನನ್ನು, ನನ್ನ ಲೋಕವನ್ನು, ನನ್ನ ಆಶಯದಲ್ಲಿರುವ ಲೋಕಪಾಲಕರನ್ನು ಪವಿತ್ರಗೊಳಿಸಿ ಅಂತ ಭೃಗು ಮಹರ್ಷಿಗಳಿಗೆ ಭಗವಂತ ಕೇಳ್ಕೊಳ್ತಾನೆ. ಭಗವಂತನ ಪಾದದಿಂದ ಉದಿಸಿದ ಗಂಗೆ ತ್ರಿವಿಕ್ರಮ ಅವತಾರ ತೆಗೆದುಕೊಂಡುವಾಗ ಭಗವಂತ ಅವನ ಉಂಗುಷ್ಟದ ಉಗುರಿನ ತುದಿಯಿಂದ ಬ್ರಹ್ಮಾಂಡದ ಕರ್ಪರ ಒಡೆದು ಹೊರಗಿದ್ದ ಗಂಗೆ ಒಳಗೆ ಬಂದು ಬಿಟ್ಟು ಆಮೇಲೆ ಭೂಮಿಗೆ ಬರಬೇಕಾದರೆ 1000 ಯುಗಗಳು ಕಳೆದವ್ರಿ. 1-2 ವರ್ಷ ಅಲ್ಲ, ಅಲ್ಲಿಂದ ನೇರವಾಗಿ ಬಂದೇ ಬಿಟ್ಟಿಲ್ಲ ಅವಳು ಇಲ್ಲಿಗೆ. ಆ ಬ್ರಹ್ಮಾಂಡದ ಪರಿಮಾಣ ಅಷ್ಟು ದೊಡ್ಡದು. ಅವಳು ಆ ಗಂಗಾ ಜನಕ ಹೇಳ್ತಾನೆ, ಲೋಕ ಪವಿತ್ರ ಅವನು ನಾಮ ಹೇಳಿದರೆ ಪವಿತ್ರ ಆಗತ್ತೆ ಅಂತವನು ಹೇಳ್ತಾನೆ, ಭೃಗು ಮಹರ್ಷಿಗಳೇ ನಿಮ್ಮ ಪಾದೋದಕದಿಂದ ನನ್ನ ಲೋಕವನ್ನು, ನನ್ನ ಲೋಕಪಾಲಕರನ್ನು, ನನ್ನನ್ನು ಪವಿತ್ರರನ್ನಾಗಿ ಮಾಡಿ ಅಂತಾನೆ. ಅಂದರೆ ಏನಂತಂದರೆ ನಮಗೂ ತೋರಿಸ್ತಾನೆ ಭಗವಂತ. ಯಾಕೆಂದರೆ ಅವನು ನಮಸ್ಕಾರ ಮಾಡಿದ, ಅವನು ಪಾದತೆ ಮಾಡಿದ ಅಂದರೆ ಹಿರಿಯರು ಬಂದರೆ, ಜ್ಞಾನಿಗಳು ಬಂದರೆ, ಋಷಿಗಳು ಬಂದರೆ ಅವರ ಪಾದ ತೊಳೆದು ಬಿಟ್ಟು ಆ ನೀರನ್ನು ತಲೆಯ ಮೇಲೆ ಪ್ರೋಕ್ಷಿಸಿಕೊಂಡರೆ, ಚಿಂತನೆ ಮಾಡಿ ಪ್ರೋಕ್ಷಿಸಿಕೊಂಡರೆ ಅದು ಗಂಗಾಜಲದಲ್ಲಿ ಸ್ನಾನ ಮಾಡಿದಷ್ಟು ಫಲ ಬರುತ್ತೆ ಅಂತ ತೋರಿಸ್ಲಿಕ್ಕೋಸ್ಕರ, ಅದನ್ನು ಜನರು ಮಾಡಬೇಕು ಅಂತ ನಮಗೆ ತೋರಿಸ್ಲಿಕ್ಕೋಸ್ಕರ ಭಗವಂತ ಈ ತರಹ ಕ್ರಿಯೆಗಳನ್ನು ಮಾಡ್ತಾ ಇರ್ತಾನೆ. ಕೃಷ್ಣಾವತಾರದಲ್ಲಿ ಬಹಳ ಕೇಳಿದ್ದೇವೆ ಈ ಥರ ಕ್ರಿಯೆಗಳನ್ನು ಮಾಡ್ತಾ ಇರ್ತಾನೆ. ಆಮೇಲೆ ಹೇಳ್ತಾನೆ, ನಾನು ಲಕ್ಷ್ಮಿಗೆ ಎಂದೂ ಬಿಡಲಾಗದ ಆಶ್ರಯನಾದ. ಯಾಕೆಂದರೆ ನಿಮ್ಮ ಪಾದಧೂಳಿಯಿಂದ ಏನಾಯಿತು ಅಂದರೆ ನನ್ನ ಎದೆಯಲ್ಲಿ ಅವಳು ಸದಾ ವಾಸವಾಗಿರ್ತಾಳೆ. ನಿಮ್ಮ ಎದೆ ನನ್ನ ಎದೆಯ ಮೇಲೆ ನಿಮ್ಮ ಪಾದ ಬಿದ್ದಿರುವುದರಿಂದ ನಿಮ್ಮ ಪಾದ ಚಿಹ್ನೆ ಶ್ರೀವತ್ಸ ಎಂದು ಪ್ರಸಿದ್ಧ ಆಗಲಿ ಅಂತ ಹೇಳಿ ಭಗವಂತ ತನ್ನ ಶ್ರೀವತ್ಸ ಚಿಹ್ನೆಯನ್ನು ಹೇಳ್ತಾನೆ, ಭೃಗು ಮಹರ್ಷಿಗೆ ಹೇಳ್ತಾನೆ. ಆವಾಗ ಭೃಗುಮುನಿಗಳು ಬಹಳ ತೃಪ್ತರಾಗಿ ಭಗವಂತನ ಕಾರುಣ್ಯವನ್ನು ನೋಡ್ತಾರೆ. ನಾನು ಇವರಿಗೆ ಕಾರಿನಿಂದ ಎದೆಗೆ ಒದ್ರು, ನಾನು ಬ್ರಹ್ಮದೇವರ ಹತ್ರ ಹೋದೆ, ಬ್ರಹ್ಮದೇವರನ್ನ ಸ್ತೋತ್ರ ಮಾಡಲಿಲ್ಲ ಅಂದರೆ ಬ್ರಹ್ಮದೇವರು ಸಿಟ್ಟುಕೊಂಡ್ರು. ರುದ್ರದೇವರು ನನ್ನನ್ನು ಆಲಂಗಿಸಿಕೊಳ್ಳಿಲ್ಲ ಅಂತ ಹೇಳ್ಬಿಟ್ಟು ತ್ರಿಶೂಲ ತೆಗೆದು ಹೊಡಿಲಿಕ್ಕೆ ಬಂದರು. ಈ ಪರಮಾತ್ಮನನ್ನು ನಾನು ಎದೆಗೆ ಒದ್ದರೆ ಪತ್ನಿ ಸಮೇತ ಬಂದು ನನ್ನ ಪಾದ ತೊಳೆದು ನಿಮ್ಮ ಪಾದ ಪ್ರಕ್ಷಾಳನೆಯನ್ನು ಮಾಡಿ ನನ್ನ ಮೇಲೆ ನನ್ನ ಪವಿತ್ರ ನಾನು ಪವಿತ್ರನಾಗ್ತೇನೆ ಅಂತ ಹೇಳಿಬಿಟ್ಟು ಭಗವಂತ ಹೇಳ್ತಾನೆ. ಎಂಥ ದಯಾಸಾಗರ, ಇವನೇ ಶ್ರೇಷ್ಠ ಅಂತ ಭೃಗುಮುನಿಗಳು ನಿಶ್ಚಯ ಮಾಡಿಬಿಟ್ಟು ಅವರು ಏನು ಮಾಡ್ತಾರೆ, ಪುನಃ ಸ್ವಸತ್ರ ಮಾಸಾದ್ಯ ಮುನೀನಾಂ ಬ್ರಹ್ಮವಾದಿನಾಂ ಸ್ವಾನುಭೂತಮಶೇಷೇಣ ರಾಜನ್ ಭೃಗುರವರ್ಣಯತ್. ಅವರು ಅಲ್ಲಿಂದ ಸೀದಾ ಯಾವುದು ಯಜ್ಞಸತ್ರ ನಡೀತಾ ಇರುತ್ತಲ್ಲ ಅಲ್ಲಿ ಬರ್ತಾರೆ. ಅಲ್ಲಿ ಬಂದುಬಿಟ್ಟು ನಡೆದಿದ್ದನ್ನು ಹೇಳ್ತಾರೆ, ಸಂಶಯ ಎಲ್ಲ ದೂರ ಮಾಡ್ಕೊಳ್ತಾರೆ. ಆವಾಗ ವಿಷ್ಣುವೇ ಸರ್ವೋತ್ತಮ ಅಂತ ನಿಶ್ಚಯವನ್ನು ಮಾಡಿಕೊಳ್ತಾರೆ. ಧರ್ಮ ಸಾಕ್ಷಾತ್ ಯಥೋ ಜ್ಞಾನಂ ವೈರಾಗ್ಯಂ ಚ ಚತುರ್ವಿಧಂ ಐಶ್ವರ್ಯಂ ಚ ಅಷ್ಟದಾ ಯಶಶ್ಚಾತ್ಮಫಲಾಪಹಂ. ಧರ್ಮ, ಜ್ಞಾನ ಮತ್ತು 4 ಬಗೆಯ ವೈರಾಗ್ಯ. ಅದರಲ್ಲಿ ಯತಮಾನ ಅಂತ ಇದೆ, ವ್ಯತಿರೇಕ ಅಂತ ಇದೆ, ಏಕೇಂದ್ರಿಯ ಅಂತಿದೆ, ವಶೀಕಾರ ಅಂತ ವೈರಾಗ್ಯ. ಅಂದರೆ ವಿಷಯ ಸುಖವನ್ನು ನಾವು ಬಯಸದೇ ಇರುವುದು ಏನಾಗುತ್ತೆ, ಯತಮಾನ ಅಂತ ಬರುತ್ತೆ. ಅಲವಣ ಮುಂತಾದ ಅಂದರೆ ಲವಣ ಮುಂತಾದ ಪದಾರ್ಥಗಳು, ಕೆಲವು ಪದಾರ್ಥಗಳನ್ನು ಬಿಟ್ಟು ಬಿಡುವುದು, ಅಲವಣ ಮುಂತಾದ ಪದಾರ್ಥಗಳನ್ನು ಬಿಡುವುದು, ಅದು ಏನಾಗತ್ತೆ, 2ನೇ ವೈರಾಗ್ಯ ಆಗತ್ತೆ, ಅಂದರೆ ವ್ಯತಿರೇಕ ವೈರಾಗ್ಯ ಆಗತ್ತೆ. ಆಮೇಲೆ ಉಳಿದ ಪದಾರ್ಥಗಳಲ್ಲಿಯೂ ಆಸೆಯನ್ನು ಇಟ್ಟುಕೊಳ್ಳದಿರುವುದು ಏಕೇಂದ್ರಿಯ ವೈರಾಗ್ಯ ಆಗತ್ತೆ. ಬಾಹ್ಯೇಂದ್ರಿಯಗಳಿಂದಲೂ ಸೇವಿಸುವುದರಲ್ಲಿ ಔದಾಸೀನ್ಯ ಮಾಡುವುದು ವಶೀಕೃತ ವೈರಾಗ್ಯ ಅಂತಾಗತ್ತೆ. ಅಣಿಮ ಮಹಿಮಾನ ಅಷ್ಟ ಐಶ್ವರ್ಯಗಳಿರುತ್ತೆ. ಈ ಐಶ್ವರ್ಯಗಳೆಲ್ಲ ಏನಾಗುತ್ತೆ ಮುಂದೆ ಹೇಳ್ತಾರೆ, ಮನನ ಮಾಡುವವರು, ಪ್ರಾಣಿಗಳಿಗೆ ದಂಡನೆ ಮಾಡದವರು, ಭಗವನ್ನಿಷ್ಠೆ ಉಳ್ಳವರು, ದ್ವಂದ್ವ ಸಹಿಷ್ಣು ಚಿತ್ತವುಳ್ಳವರು, ಲೌಕಿಕ ಸಂಪತ್ತನ್ನು ಒಲ್ಲದವರು, ಇವರಿಗೆ ಪರಗತಿ ಏರಿಸುವ ವಿಷ್ಣುವನ್ನೇ ಸರ್ವೋತ್ತಮ ಎಂದು ನಂಬ್ತಾರೆ. ಒಂದೊಂದು ಪುರಾಣಗಳಲ್ಲಿ ಒಂದೊಂದು ಥರ ಬಂದಿದೆ. ಭೃಗು ಮಹರ್ಷಿಗಳು ಪಾದಕ್ಕೆ ಹೋದ್ರು, ಆಮೇಲೆ ಇದನ್ನೇ ಕೇಳ್ತೀವಿ, ಲಕ್ಷ್ಮೀದೇವಿ ಹೋಗಿ ಕೊಲ್ಲಾಪುರದಲ್ಲಿ ನಿಂತಲು, ಅದು ಎಲ್ಲ ಕಥೆಗಳು ಶ್ರೀನಿವಾಸ ಕಲ್ಯಾಣದಲ್ಲಿ ಹೇಳಿದ್ದೇನೆ ಯಾವ ಥರ ನಡೀತು ಅಂತೇಳಿ ಅಂತ. ಈಗ ಅದೇನಾಯಿತು ಅಂತಂದರೆ ಈ ತರಹ ವಿಷ್ಣು ಸರ್ವೋತ್ತಮ ಅನ್ನೋದಂತ ಹೇಳ್ತಾರೆ. ಆಮೇಲೆ
ಸರಸ್ವತಿ ತೀರದ ನಿವಾಸಿಗಳಾದ ಮುನಿಗಳು ಏನು ಮಾಡ್ತಾರೆ, ಪರಮಪುರುಷ ಶ್ರೀಹರಿಯ ಪಾದಕಮಲ ಸೇವೆಯಿಂದ ಆ ಹರಿಯನ್ನೇ ಹೊಂದುತ್ತಾರೆ. ಈ ಥರ ಹರಿಸರ್ವೋತ್ತಮ ಅಂತ ತಿಳ್ಕೊಂಡು ಬಿಟ್ಟು ಹರಿಯನ್ನೇ ಹೊಂದುತ್ತಾರೆ ಅನ್ನೋದಲ್ಲಿಗೆ ಈ 95ನೇ ಅಧ್ಯಾಯ ಮುಗಿಯುತ್ತೆ. ಮುಂದೆ ಮಹತ್ತರವಾದ ಅಧ್ಯಾಯ ಸ್ಟಾರ್ಟ್ ಆಗುತ್ತೆ. ಭಾಗವತದಲ್ಲಿ ಅನೇಕ ಗೀತೆಗಳು ಬರ್ತವೆ. ಅದರಲ್ಲಿ ಶ್ರುತಿಗೀತೆ ಅಂತ ಒಂದು. ಈಗ 96ನೇ ಅಧ್ಯಾಯ ಶ್ರುತಿಗೀತೆ. ಶ್ರುತಿಗೀತೆ ಅಂತಂದಾಗ ಭಗವಂತ ಪ್ರಳಯವನ್ನು ಮಾಡಿ ಇನ್ನೇನು ನಿದ್ರೆ ಇರೋದಿಲ್ಲ ಅವನಿಗೆ, ನಿದ್ರೆಯಂತೆ ನಡೆಸ್ತಾ ಇರ್ತಾನೆ. ಇನ್ನು ಸೃಷ್ಟಿ ಮಾಡುವ ಕಾಲ ಹತ್ತಿರ ಬಂತು ಅಂದಾಗ ಲಕ್ಷ್ಮೀದೇವಿ ದುರ್ಗಾ ರೂಪದಿಂದ ಭಗವಂತನನ್ನು ಎಬ್ಬಿಸ್ತಾಳೆ, ಪ್ರಾರ್ಥನೆ ಮಾಡ್ತಾಳೆ, ಅವರ ಗುಣಗಳನ್ನು ವರ್ಣನೆ ಮಾಡ್ತಾಳೆ ಲಕ್ಷ್ಮೀದೇವಿ. ಇದು ಶ್ರುತಿಗೀತೆ. ಲಕ್ಷ್ಮಿಯು ಭಗವಂತನ ವರ್ಣನೆ ಮಾಡುವುದು ಬಹಳ ಅತ್ಯುತ್ತಮವಾಗಿ ವರ್ಣನೆ ಮಾಡ್ತಾಳೆ. ಇದು ಬಹಳ ಕ್ಲಿಷ್ಟವಾದದ್ದು, ಬಟ್ ಇದು ಅವಶ್ಯಕ ನಮಗೆ. ಯಾಕೆ ಅಂತಂದರೆ ನಮ್ಮನ್ನು ಉತ್ತಮ ಹಾದಿಗೆ ತಗೊಳ್ಳುವುದಕ್ಕಾಗಿ ಇದು ಅತ್ಯವಶ್ಯಕ ಆಗತ್ತೆ. ಇದರ ವಿವರಣೆಯನ್ನು ಹೇಗೆ ಕೊಡ್ತಾರೆ ಅಂದರೆ, ಪರೀಕ್ಷಿತ ರಾಜ ಶುಕಮುನಿಗಳಿಗೆ ಪ್ರಶ್ನೆ ಕೇಳ್ತಾರೆ. ಬ್ರಹ್ಮಣ್ಯ ನಿರ್ದೇಶೇ ನಿರ್ಗುಣೇ ಗುಣವೃತ್ತಯ ಕಥಂ ಚರಂತಿ ಸುತಯ ಸಾಕ್ಷಾತ್ ಸತ್ಸತ್ಪರೇ. ಪರೀಕ್ಷಿತ ರಾಜ ನಮಗೆ ಬರುವ ಸಂಶಯವನ್ನು ಅವನು ಕೇಳ್ತಾನೆ. ಅವನು ಅಪರೋಕ್ಷ ಜ್ಞಾನಿನೇ ಪರೀಕ್ಷಿತ ರಾಜ. ಅವನು ನಮಗೆ ಬರುವ ಸಂಶಯ ನೋಡಿ, ಬಹಳ ಇವು ಶಾಸ್ತ್ರದಲ್ಲಿ ಬರುವ ಕ್ಲಿಷ್ಟಕರ ಸಂಗತಿಗಳು. ಹರಿಯು ನಿರ್ಗುಣ, ಗುಣವೇ ಇಲ್ಲ ಹರಿಗೆ. ನಿರ್ಗುಣ ಅಂತ ವೇದ ಹೇಳುತ್ತೆ. ಅದರ ಪ್ರಕಾರ ಗುಣವೇ ಇಲ್ಲ ಹರಿಗೆ ಅನ್ನುವವರು ಇದ್ದಾರೆ. ಹರಿ ನಿರ್ಗುಣ, ನಿರ್ವಿಕಾರ, ನಿಷ್ಕ್ರಿಯ. ಆಮೇಲೆ ಅವನೇನು ರೂಪ ಇಲ್ಲ, ಅವನಿಗೆ ಶರೀರ ಇಲ್ಲ, ಶರೀರವೇ ಇಲ್ಲ ಹರಿಗೆ ಅಂತ ಹೇಳ್ತಾರೆ. ಅವನಿಗೆ ಗುಣನೇ ಇಲ್ಲ ಅಂತಾರೆ, ಅವನಿಗೆ ಕ್ರಿಯೆಯೇ ಇಲ್ಲ ಅಂತಾರೆ. ಅದನ್ನು ಪರೀಕ್ಷಿತ ರಾಜ ಯಾರಿಗೆ ಕೇಳ್ತಾನೆ? ಶ್ರೀ ಶುಕಮುನಿಗಳಿಗೆ ಕೇಳ್ತಾನೆ. ಮನೋಭಿಮಾನಿಗಳಾದ ರುದ್ರರ ಅವತಾರವಾದ ಶುಕಮುನಿಗಳಿಗೆ ಕೇಳ್ತಾನೆ. ಹೇಗೆ ಕೇಳ್ತಾನೆ? ಹರಿ ಮಾತಿಗೆ ಸಿಗುವುದಿಲ್ಲ, ವೇದಗಳಿಗೆ ಸಿಗುವುದಿಲ್ಲ, ವೇದಗಳಿಗೆ ನಿಲುಕುವುದಿಲ್ಲ ಅಂತ ಹೇಳ್ತೀರಾ, ಗುಣಗಳೇ ಇಲ್ಲ ಅಂತ ಹೇಳ್ತೀರಾ, ಕಾರ್ಯಕಾರಣ ಪ್ರಪಂಚವನ್ನೇ ಈ ವಸ್ತು ಈ ಗುಣವುಳ್ಳದ್ದು ಎಂದು ಹೇಳ್ತವೆ. ಇಂಥ ಭಗವಂತನನ್ನು ಶ್ರುತಿ ಹೇಗೆ ಹೇಳುತ್ತೆ? ನಿರ್ಗುಣ ಅಂತ ಹೇಳ್ತೀರ, ಶ್ರುತಿಯಿಂದ ಹೇಳಲಿಕ್ಕಾಗಲ್ಲ ಅಂತೀರ, ನಿರಾಕಾರ ಅಂತೀರ, ನಿಷ್ಕ್ರಿಯ ಅಂತೀರ, ಶರೀರನೇ ಇಲ್ಲ ಅಂತೀರ ಅವನಿಗೆ, ಭಗವಂತನಿಗೆ. ಅವನನ್ನು ವೇದಗಳು ಶ್ರುತಿಗಳು ಹೇಗೆ ಹೇಳ್ತಾವೆ? ಹೇಗೆ ಹೇಳಲಿಕ್ಕೆ ಸಾಧ್ಯ? ಅಲ್ಲ ರೀ, ಈಗ ಒಬ್ರಿಗೆ ಯಾರಿಗೋ ನಿಲ್ಲಿಸ್ಬಿಡ್ತೀರಾ ನೀವು ಬಂದು, ಅವ್ರಿಗೇನು ಗುಣ ಇಲ್ಲಪ್ಪ, ಇವ್ರ ಬಗ್ಗೆ ಹೇಳಿ ಅಂದರೆ ಏನು ಹೇಳ್ತೀರಾ ನೀವು? ಹೇಳಲಿಕ್ಕಾಗತ್ತಾ? ಏನು ಹೇಳಲಿಕ್ಕಾಗಲ್ಲ. ಭಗವಂತನಿಗೆ ಗುಣವಿಲ್ಲ ಅಂತ ಹೇಳ್ತಾರೆ ನೋಡಿ. ಬಹಳ ವ್ಯತ್ಯಾಸ ಇದೆ. ಮುಂದೆ ಬರುತ್ತೆ, ಲಕ್ಷ್ಮೀದೇವಿ ಸುದ್ದಿನಲ್ಲೇ ಬರುತ್ತೆ. ಭಗವಂತನಿಗೆ ನಿರ್ಗುಣ ಅಂತಾರೆ, ಭಗವಂತನಿಗೆ 8 ಗುಣಗಳು ಅಂತಾರೆ. ಭಗವಂತನಿಗೆ 8 ಗುಣಗಳು, ಜೀವರಿಗೆ 12 ಗುಣಗಳು ಅಂತಾರೆ. ಈ ಥರ ಮತನೂ ಇದೆ. ಆಮೇಲೆ ಇಲ್ಲಿ ನಾವು ಬೇರೆ ಬೇರೆ, ಮೋಕ್ಷದಲ್ಲಿ ನಾವೆಲ್ಲರೂ ಒಂದೇ, ಹೀಗೆಲ್ಲರೂ ಇದೆ. ಅದಕ್ಕೆ ಒಂದು ಉದಾಹರಣೆ, ಈಗ ನಮ್ಮ ಮತಗಳ ವಿಮರ್ಶೆ ಆಗ್ತಾನೆ ಇದು. ನಮ್ಮ ಮತದಲ್ಲಿ ಅದ್ವೈತ ಮತದಲ್ಲಿ ಏನು ಬರುತ್ತೆ? ಅದ್ವೈತ ಮತದಲ್ಲಿ ಒಂದೇ ಭಗವಂತ ಒಬ್ಬನೇ ಅಲ್ವಾ? ಭಗವಂತ ಒಬ್ಬನೇ. ಅವನು 2-3 ಕಾಣ್ತಾನೆ. ಯಾಕೆ ಅಂದರೆ ಉಪಾಧಿಗಳಿಂದ. ಉಪಾಧಿಗಳಂದರೆ, ಈಗ ನಾವು ಒಬ್ಬರು ನಿಂತಿದ್ದೀವಿ, ಒಂದು 10 ಕನ್ನಡಿ ಇದೆ. 10 ಕನ್ನಡಿನಲ್ಲಿ 10 ರೂಪ ಕಾಣ್ತಲ್ವ ನಮ್ಮದು? ನಾನು ಒಬ್ಬನೇ ಇರೋದು, 10 ಕಾಣುತ್ತಲ್ವ? ಆ ಉಪಾಧಿಗಳು ತೆಗೆದುಬಿಟ್ರೆ ಒಬ್ಬನೇ ಇರೋದು. ಇದು ಇವರ ಹಿಂದೆ ಬಂದವರು, ಅವರು ಅದ್ವೈತದವರೇ, ಭಾಸ್ಕರಾಚಾರ್ಯರು ಅಂತ ಅವ್ರ ಮತ. ಭಾಸ್ಕರಾಚಾರ್ಯ ಏನು ಹೇಳ್ತಾರೆ ಅಂತಂದರೆ, ಅವರು ನಮ್ಮಂಗೆ ಎಲ್ಲ ಹೋಗ್ತಾರೆ, ಪಂಚಭೇದ ಹೋಗ್ತಾರೆ, ಜೀವಕ್ಕೆ ಭೇದ ಹೋಗ್ತಾರೆ, ಜೀವ ಜಡಕ್ಕೆ ಭೇದ ಹೋಗ್ತಾರೆ, ಜಗತ್ತು ಸತ್ಯ ಅಂತಾರೆ,
ಶಾಂಕರ ಅದ್ವೈತ ಜಗತ್ ಸತ್ಯ ಅನ್ನಲ್ಲ, ಜಗತ್ತು ಅಸತ್ಯ ಅಂತಂತಾರೆ ಅವರು. ಕಂಡಿದ್ದೆಲ್ಲ ಸುಳ್ಳು ಅಂತಾರೆ ಅವರು. ಕಾಣದೇ ಇರೋದಿಲ್ಲ, ಕಂಡಿದ್ದೆಲ್ಲ ಸುಳ್ಳು ಅಂತಾರೆ ಅವರು. ಇವರು ಅವ್ರಿಗಿಂತ ಮುಂಚೆ ಬಂದವರು ಅದ್ವೈತದಲ್ಲಿ ಭಾಸ್ಕರಾಚಾರ್ಯ ಏನಂತಾರೆ, ನೀವು ಹೇಳೋದೆಲ್ಲ ಸರಿ, ಪಂಚಭೇದ ಸತ್ಯ, ದೇವರು ಗುಣಶೀಲ, ಜಗತ್ತು ಸತ್ಯ, ನಾವು ಕಾಣುವುದೆಲ್ಲ ಸತ್ಯ ಇಲ್ಲಿ. ಆದರೆ ಮೋಕ್ಷಕ್ಕೆ ಹೋದರೆ ಎಲ್ಲರೂ ಒಂದೇ ಅಂತ. ಈಗ ನಮಗೇನು ಅನ್ನಿಸ್ಬೋದಿದು? ನಮಗೆ ಎರಡರಲ್ಲಿ ಯಾವುದು ನಮ್ಮ ಮತಕ್ಕೆ ಹತ್ತಿರ ಅಂತ ಕೇಳಿದರೆ ನಮಗೆ ಸಾಮಾನ್ಯ ಭಾಸ್ಕರರ ಮತ ಹತ್ತಿರ ಅಂತೀವಿ. ಯಾಕಂದರೆ ಅವ್ರು ಪಂಚಭೇದ ಹೋಗ್ತಾರೆ, ಆಮೇಲೆ ಜಗತ್ ಸತ್ಯ ಅಂತಾರೆ, ಎಲ್ಲ ಅಂತಾರೆ, ಅವ್ರದ್ದು ಸತ್ಯ ಅಂತ ನಮ್ಮ ಮನಸ್ಸಿಗೆ ಬರುತ್ತೆ ಅಲ್ವಾ? ಯಾರಾದರೂ ಅದನ್ನು ಹೇಳ್ತಾರೆ. ಆದರೆ ಅದನ್ನು ಖಂಡನೆ ಮಾಡಬೇಕಾದ್ರೆ ಆಚಾರ್ಯ ಹೇಳ್ತಾರೆ, ಶಾಂಕರರ ಮತಕ್ಕೆ ನಾವು ತೋರಿಸ್ಬೋದು, ದೃಷ್ಟಾಂತ ಕೊಡಬಹುದು. ನಾವು ಕಣ್ಣು ಹೀಗೆ ಒತ್ಕೊಂಡ್ರೆ ಒಂದಿದ್ದದ್ದು ಎರಡು ಕಾಣುತ್ತೆ, ದೃಷ್ಟಾಂತ ಅದು. ಅವರು ಅದನ್ನೇ ಕೊಡೋದು. ಕಣ್ಣಿಗೆ ಒತ್ಕೊಂಡ್ರೆ ಒಬ್ಬನಿದ್ದು ಎರಡು ಕಾಣ್ತಾರೆ, ಕನ್ನಡಿ ನಾಲ್ಕಿದ್ರೆ ಒಬ್ಬನಿದ್ದು ನಾಲ್ಕು ಕಾಣ್ತಾರೆ. ಇದಕ್ಕೆ ಉದಾಹರಣೆ ಹೇಗಾದರೂ ಕೊಡಬಹುದು. ಆ ಉದಾಹರಣೆ ಖಂಡನೆ ಮಾಡ್ತಾರೆ, ಅದು ಬೇರೆ ವಿಷಯ. ಆದರೆ ಭಾಸ್ಕರರ ಅದ್ವೈತ ಇದೆಯಲ್ಲ, ಇಲ್ಲಿ ಎರಡಿದ್ದು ಅಲ್ಲಿ ಹೋಗಿ ಎರಡಿದ್ದು ಒಂದಾಗದು ಎಲ್ಲೂ ಕಾಣಲ್ಲ. ಉದಾಹರಣೆ ಇಲ್ಲ ಪ್ರಪಂಚದಲ್ಲಿ. ಎರಡು ವಸ್ತು ಇದ್ದದ್ದೆಲ್ಲಾದರೂ ಒಂದಾಗಿದ್ದು ಕಂಡಿದ್ದೀರಾ? ಉದಾಹರಣೆ ಅತ್ಯಂತ ಅಸಂಬದ್ಧ ಮತ ಇದು ಅಂತಾರೆ ಅವರು. ಒಂದು ಎರಡಾಗಿ ಉಪಾಧಿಗಳ ಕಾರಣದಿಂದ ಕಾಣುವುದು ಅದು ಶಾಸ್ತ್ರದಲ್ಲಿ ಅದು ತಪ್ಪು. ಬಟ್ ಅದನ್ನೇ ಒಂದು ದೃಷ್ಟಾಂತ ಕೊಡಬಹುದು. ಕಣ್ಣಿಗೆ ಬೆಟ್ಟತ್ಕೊಂಡು ಕೊಡ್ಬೋದು, ಕನ್ನಡಿ ಹಾಕ್ಕೊಂಡು ಉಪಾಧಿಗಳ ಕಾರಣದಿಂದ ಒಂದು ಎರಡಾಗಿ ಕಾಣಬಹುದು ಅಂತ ಕೊಡ್ಬೋದು. ಆದರೆ ಎಲ್ಲಿಯೂ, ಯಾವ ಪ್ರಪಂಚದಲ್ಲಿಯೂ, ಯಾವ ಮೂಲೆಯಲ್ಲಿಯೂ ಎರಡು ಇದ್ದ ವಸ್ತು ಇನ್ನೊಂದು ಕಡೆ ಒಂದಾಗಿ ಕಾಣಲು ಶಕ್ಯವೇ ಇಲ್ಲ ಅಂತಂತಾರೆ. ಈ ಥರ ಮತಗಳನ್ನು ಕೊಡ್ತಾರೆ. ಇನ್ನು ಕೆಲವರು ಭಗವಂತನೇ ಪ್ರಕೃತಿಯಾಗಿ ಪರಿಣಾಮ ಹೊಂದಿಬಿಡ್ತಾನೆ ಅಂತ ಹೇಳ್ಬಿಡ್ತಾರೆ. ಇನ್ನು ಕೆಲವರು ಪ್ರಕೃತಿಯೇ ಎಲ್ಲ ಮಾಡುತ್ತೆ, ಪ್ರಕೃತಿಯೇ ಹುಟ್ಟಿಸತ್ತೆ, ಪ್ರಕೃತಿಯೇ ಎಲ್ಲ ಮಾಡುತ್ತೆ, ಭಗವಂತ ಸುಮ್ಮನೆ ಕುತ್ಕೊಂಡಿರ್ತಾನೆ ಅಂತ. ಹೀಗೆ ಅನೇಕ ಮತಗಳು ಉಂಟು. ಈಗ ಕೇಳಿದಾಗ ಇವ್ರು ಏನು ಹೇಳ್ತಾರೆ ಅಂತಂದರೆ, ನಿರ್ಗುಣ ಅಂತ ಹೇಳ್ತೀರಾ ಭಗವಂತನಿಗೆ ನಿರ್ಗುಣ ಅಂತ ಹೇಳ್ತೀರಾ, ಶ್ರುತಿ ಭಗವಂತನ ವರ್ಣನೆಯನ್ನು ಮಾಡ್ತಾ ಅದಲ್ಲ, ಯಾಕೆ, ಹೇಗೆ ಮಾಡತ್ತೆ ಅಂತ ಕೇಳಿದಾಗ ಆವಾಗ ಶುಕಾಚಾರ್ಯ ಹೇಳ್ತಾರೆ, ಬುದ್ಧೀಂದ್ರಿಯ ಮನಃಪ್ರಾಣಾನ್ ಜನಾನಾಂ ಅಸೃಜತ್ ಪ್ರಭು ಮಾತ್ರಾರ್ಥಂ ಚ ಭವಾರ್ಥಂ ಚ ಆತ್ಮನೇ ಕಲ್ಪನಾಯ ಚ. ನೋಡಿ, ಪ್ರಳಯ ಕಾಲದಲ್ಲಿ ಇನ್ನೂ ಸೃಷ್ಟಿ ಆಗಿರಲ್ಲ, ಇನ್ನು ಸೃಷ್ಟಿ ಆಗಬೇಕು. ದುರ್ಗಾ ರೂಪದಿಂದ ಲಕ್ಷ್ಮೀದೇವಿ ಭಗವಂತನ ಸ್ತೋತ್ರವನ್ನು ಮಾಡ್ತಾರೆ, ಶ್ರುತಿಗಳು ಸ್ತೋತ್ರ ಮಾಡ್ತಾರೆ. ಭಗವಂತನನ್ನು ಬಿಟ್ಟು ಯಾರೂ ಇರಲ್ಲ ರೀ. ಬ್ರಹ್ಮದೇವರು ಇರಲ್ಲ, ರುದ್ರನೂ ಇರಲ್ಲ, ಭಗವಂತ ಲಕ್ಷ್ಮೀ ಎಲ್ಲರೂ ಭಗವಂತನ ಹೊಟ್ಟೆಯೊಳಗೆ ಇರ್ತಾರೆ. ಲಕ್ಷ್ಮೀದೇವಿ ಒಬ್ಬಳೇ ಇರ್ತಾಳೆ, ಲಕ್ಷ್ಮೀ ರೂಪದಿಂದ ಆಲಿಂಗನ ಮಾಡ್ಕೊಂಡಿರ್ತಾಳೆ. ದುರ್ಗಾದೇವಿ ಎದುರುಗಡೆ ಭಗವಂತನ ಸ್ತೋತ್ರ ಮಾಡ್ತಾ ಇರ್ತಾಳೆ. ದುರ್ಗಾದೇವಿಯ ಸ್ತೋತ್ರನೇ ಸ್ತುತಿಗೀತೆ ಅಂತ ಬರೋದು. ಅವರು ಯಾರಿಗೆ ಬೋಧಿಸ್ತಾರವರು? ಭಗವಂತ ನಿರ್ಗುಣ, ಅವನಲ್ಲಿ ಯಾವ ಗುಣಗಳೂ ಇಲ್ಲ, ಅವನು ಸ್ತುತಿಗೆ ನಾವು ಸ್ತೋತ್ರ ಮಾಡಲಿಕ್ಕೆ ಅವನು ಯೋಗ್ಯನೂ ಅಲ್ಲ. ನಾವು ಜೀವರಿಗೆ ಸ್ತುತಿ ಮಾಡ್ತೀವಾ ಅಂದರೆ, ಜೀವರು ಎಲ್ಲ ಹೊಟ್ಟೆ ಒಳಗಿದ್ದಾರೆ, ಅವರ ನಾಮ ಭಗವಂತನ ಉದರದಲ್ಲಿ ನಿದ್ದೆ ಮಾಡ್ತಾ ಇದ್ದಾರೆ. ಯಾರಿಗೆ ಸ್ತುತಿ ಮಾಡಬೇಕು? ಇದೆಲ್ಲ ಆಗಲ್ಲ ಅಂದಾಗ ಆವಾಗ ಶುಕಮುನಿಗಳು ಹೇಳ್ತಾರೆ, ಭಗವಂತ ನಿಷ್ಕ್ರಿಯ ಅಂದರೆ ಅವನು ಕ್ರಿಯೆಯೇ ಇಲ್ಲ ಭಗವಂತನಿಗೆ. ನೋಡ್ರಿ, ಕ್ರಿಯೆ ಇಲ್ಲದೇನೆ, ಕರ್ಮ ಮಾಡದೇನೆ ನಾವು ಒಂದು ಕ್ಷಣನೂ ಇರಲಿಕ್ಕಾಗಲ್ಲ. ಫ್ರ್ಯಾಕ್ಷನ್ ಆಫ್ ಎ ಸೆಕೆಂಡು ಕ್ಷಣಗಳಲ್ಲೂ ಇರಲಿಕ್ಕಾಗಲ್ಲ. ಯಾಕೆಂದರೆ ನಾವು ಸುಮ್ಮನೆ ಕೂತಿದ್ರು ನಾವು ಒಂದು ಚಿಂತನೆ ಮಾಡಿ. ಭಗವದ್ಗೀತೆಯಲ್ಲಿ ಹೇಳ್ತಾನೆ ಕೃಷ್ಣ ಪರಮಾತ್ಮ, ಏನು ಹೇಳ್ತಾನೆ? ನೀವು ಕರ್ಮವನ್ನು ಮಾಡದೆ ಕ್ಷಣವೂ ಇರಲಿಕ್ಕಾಗೋದಿಲ್ಲ. ನಾವಂತೀವಿ, ಇವತ್ತೇ ಪ್ರವಚನಕ್ಕೆ ಬಂದ್ವಿ, ನಾಳೆ ಪ್ರವಚನಕ್ಕೆ ಬಂದ್ವಿ, ಒಂದು ವರ್ಷದಿಂದ ಬರ್ತಾ ಇದ್ದೀವಿ, ಸುಸ್ತಾಗಿದೆ, ನಾವು ರೆಸ್ಟ್ ತೊಗೋತೀವಿ ಇವತ್ತಿನ ದಿವಸ ಮನೆಯಲ್ಲಿ ಅಂತ ಮನೆಯಲ್ಲಿ ರೆಸ್ಟ್ ತೊಗೊಳ್ತೀರ, ಅದು ಮಾಡ್ಬೋದು. ಇಲ್ಲ, ನಾವು ದೇವಸ್ಥಾನಕ್ಕೆ ಮಠಕ್ಕೆ ಬರ್ತಾ ಇದ್ದೀವಿ, ಇವತ್ತೊಂದು ದಿವಸ ಬೇಡ, ರೆಸ್ಟ್ ತೊಗೊಳ್ಳೋಣ, ಮನೆಗೆ ಹೋಗ್ಬೋದು. ಇನ್ನೂ ನಿಮ್ಮ ಲೋಗಿಗೆ ತೊಗೊಂಡ್ರೆ ನಾವು ಮನೆಯಲ್ಲಿ ಟಿ ವಿ ನೋಡಿ ಬೇಜಾರಾಗೋಯ್ತು, ಆಫ್ ಮಾಡ್ಬೇಡ ಅಂತ ಆಫ್ ಮಾಡ್ಬೋದು.
ಒಂದೇ ಕಡೆ ಬೇಜಾರಾಯಿತು, ಇನ್ನೊಂದು ಕಡೆ ಹೋಗಬಹುದು. ಯಾರಾದರೂ ಯೋಚನೆ ಮಾಡಿದ್ದೀರಾ, ನಾನು ದಿವಸ ಉಸಿರಾಡ್ತಾ ಇದ್ದೀನಿ, ಒಂದು 5 ನಿಮಿಷ ಉಸಿರಾಡೋದು ಬೇಡ ಅಂತ ಸುಸ್ತಾಗಿ ಹೋಗಿದೆ, ಒಂದು 5 ನಿಮಿಷ ನಾವು ಉಸಿರಾಡಲ್ಲ. 5 ನಿಮಿಷ ಉಸಿರಾಡಲ್ಲ ಅಂದರೆ ನಿಮಗೆ ಚಾಮರಾಜಪೇಟೆ ಸ್ಮಶಾನದಲ್ಲಿ ಎತ್ತಾಗ್ತದೆ ಅಲ್ವಾ? ಅದು ಕರ್ಮನೇ ತಾನೆ. ಇದು ನಮಗೆ ಗೊತ್ತಿಲ್ಲದೆ ನಡೆಯುವ ಕರ್ಮ ರೀ. ನಾವು ಉಸಿರಾಡ್ತಿದ್ವಿ ಅಂತ ನಮಗೆ ಗೊತ್ತೇ ಆಗಲ್ಲ. ನಮ್ಮ ಮೂಗು ತೊಂದರೆ ಆದಾಗ, ನಮ್ಮ ನಾಸಿಕಕ್ಕೆ ತೊಂದರೆ ಆದಾಗ, ನಮ್ಮ ನೋಸ್ ಬ್ಲಾಕ್ ಆದಾಗ, ಅಥವಾ ನಮಗೆ ಉಸಿರಾಡದ ತೊಂದರೆ ಬಂದು ಆಕ್ಸಿಜನ್ ಹಾಕಿದಾಗ ನಮಗೆ ಉಸಿರಾಡದ ಮಹತ್ವ ಗೊತ್ತಾಗ್ತದೆ. ಉಸಿರಾಡ್ತೀವಿ ಅಂತ ಗೊತ್ತಿರಲ್ಲ ನಮಗೆ. ಪ್ರಾಣದೇವರ ಮಹಿಮೆ 21,600 ಹಂಸ ಜಪಗಳನ್ನು ಮಾಡ್ತಾರಲ್ಲ ಪ್ರಾಣದೇವರು. ದಿವಸ ನಿತ್ಯ ಪ್ರತಿಯೊಬ್ಬ ಜೀವಿಯಲ್ಲೂ ನಿಂತು ಮಾಡ್ತಾರಲ್ಲ ಅವರು. ಅವರ ಋಣಗಳನ್ನು ನಾವು ತೀರಿಸ್ಲಿಕ್ಕಾಗಲ್ಲ, ಅವರ ಸ್ಮರಣೆಯನ್ನೂ ನಾವು ಮಾಡಲ್ಲ. ಉಸಿರಾಡ್ತಾ ಇದ್ದೀವಿ, ಉಸಿರಾಡ್ತಾರೆ ಗೊತ್ತಾಗತ್ತೆ. ಯಾರ್ಯಾರು ಕೇಳಿ ನೋಡಿ ನೀವು ಉಸಿರಾಡ್ತಾ ಇದ್ದೀರಾ ಅಂತ ಅವ್ರು ಯೋಚನೆ ಮಾಡ್ತಾರೆ ಆನ್ಸರ್ ಮಾಡ್ಬೇಕಾರೆ. ಯಾಕೆಂದ್ರೆ ಗೊತ್ತಾಗಲ್ಲ. ಇದು ಗೊತ್ತಿಲ್ಲದೆ ನಡೆಯೋ ಕರ್ಮ. ನೀವು ಏನು ಮಾಡಲಿಲ್ಲ ಅಂದರೆ ನೀವು ಆ ಕರ್ಮ ನಿಲ್ಲಿಸಲಿಕ್ಕೆ ಸಾಧ್ಯವೇ ಇಲ್ಲ ಅಂತ ಭಗವದ್ಗೀತೆಯಲ್ಲಿ ಅರ್ಜುನನಿಗೆ ಹೇಳ್ತಾನೆ. ಹೀಗೆ ಏನು ಕರ್ಮ ಮಾಡ್ತೀವಿ, ಈಗ ನಾವೇ ಈ ಕರ್ಮ ಮಾಡಬೇಕಾದ್ರೆ ಭಗವಂತ ಮಾಡಲ್ವೇನ್ರಿ? ಭಗವಂತ ಕರ್ಮ, ನಾವು ನಮ್ಮ ಭಗವಂತನ ಅಧೀನವಾಗಿ ನಾವು ಕರ್ಮಗಳನ್ನು ಮಾಡ್ತೀವಿ. ನಮ್ಮ ಸ್ವರೂಪಕ್ಕೆ ಅನುಗುಣವಾಗಿ ನಾವು ಕರ್ಮವನ್ನು ಮಾಡ್ತೀವಿ. ಆದರೆ ಭಗವಂತ ಕರ್ಮ ಮಾಡ್ತಾನಲ್ಲ, ಅದರಿಂದ ಅವನಿಗೇನು ಲಾಭ ಇಲ್ಲ. ತನ್ನ ಭಕ್ತರ ಉದ್ಧಾರಕ್ಕೋಸ್ಕರ ಕರ್ಮ ಮಾಡ್ತಾರೆ. ಅದಕ್ಕೆ ಶುಕ್ರಾಚಾರ್ಯರು ಹೇಳ್ತಾರೆ, ಬುದ್ಧೀಂದ್ರಿಯ ಮನಃಪ್ರಾಣಾನ್ ಜನನಾಮ ಸೃಜುತ್ ಪ್ರಭು ಮಾತ್ರಾರ್ಥಂ ಚ ಭವಾರ್ಥಂ ಚ ಆತ್ಮನೇ ಕಲ್ಪನಾಯ ಚ. ಜೀವಿಗಳಿಗೆ ಜ್ಞಾನವನ್ನು, ಕಲ್ಪನಾ ಅಂದರೆ ಇಲ್ಲಿ ಜ್ಞಾನ ಅಂತ ತಿಳ್ಕೋಬೇಕು. ಜ್ಞಾನಗಳು ಆತ್ಮಸ್ವರೂಪದ ಅಭಿವ್ಯಕ್ತಿಗಾಗಿ, ನಮ್ಮ ಸ್ವರೂಪದ ಅಭಿವ್ಯಕ್ತಿಗಾಗಿ ಭಗವಂತ ಏನು ಮಾಡ್ದ? ನಮ್ಮ ಇಂದ್ರಿಯಗಳನ್ನು, ಮನಸ್ಸನ್ನು, ಪ್ರಾಣಗಳನ್ನು ಸೃಷ್ಟಿ ಮಾಡ್ದ. ಇದು ಒಂದು ಕ್ರಿಯೆ ಅಲ್ವಾ? ಇದರಿಂದ ಅವನಿಗೇನರ ಉಪಯೋಗ ಇದೆಯಾ? ಅವನಿಗೇನು ಉಪಯೋಗ ಇಲ್ಲ. ಮನಸ್ಸು, ಬುದ್ಧಿ, ಇಂದ್ರಿಯ, ಮನಸ್ಸು, ಪ್ರಾಣಗಳನ್ನು ಸೃಷ್ಟಿ ಮಾಡ್ದ. ಸಮಸ್ತ ಪ್ರಪಂಚ ಸೃಷ್ಟಿ ಮಾಡ್ತಾನೆ ಅವನು. ಸೃಷ್ಟಿ ಮಾಡಿದರೆ ಮನಸ್ಸು ಇಲ್ಲಿ ಏನು ಮಾಡಿದ್ರು? ಇನ್ನೊಂದು ವಿಷಯ ಹೇಳ್ತಾರೆ, ಮಾತ್ರಾರ್ಥಂ ಚ ಭವಾರ್ಥಂ ಚ ಅಂತ ಹೇಳ್ತಾರೆ. ನೋಡಿ, ಇಂದ್ರಿಯಗಳನ್ನು ಕೊಟ್ಟ ಭಗವಂತ, ಸೃಷ್ಟಿ ಮಾಡ್ದ, ನಮ್ಮ ಸಾಧನೆಗೋಸ್ಕರ ಕೊಟ್ಟ. ನಮಗೆ 5 ಜ್ಞಾನೇಂದ್ರಿಯಗಳನ್ನು ಕೊಟ್ಟ, ಪಂಚಕರ್ಮೇಂದ್ರಿಯಗಳನ್ನು ಕೊಟ್ಟ, ಒಂದು ಮನಸ್ಸನ್ನು ಕೊಟ್ಟ. ನಾವು ಇಂದ್ರಿಯಗಳನ್ನು ಕೊಟ್ಟಾಗ 2 ಥರ ಉಪಯೋಗಿಸ್ಬೇಕು. ಒಂದು ಮಾತ್ರಾರ್ಥ, ಒಂದು ಭವಾರ್ಥ. ಒಂದು ಭೋಗಕ್ಕೆ, ಒಂದು ಭಗವಂತನ ಧ್ಯಾನಕ್ಕೆ ಅಂತ. ಭೋಗ ಹೇಗಿರಬೇಕು? ಭಗವಂತನ ಜ್ಞಾನಕ್ಕೆ ಅನುಸಾರಿಯಾಗಿ ಭೋಗ ಇರಬೇಕು. ಭಗವಂತನ ಜ್ಞಾನಕ್ಕೆ ಅನುಸಾರಿಯಾಗಿ ಭೋಗ ಇರಬೇಕು. ಭಗವಂತನ ಜ್ಞಾನ, ಭಗವಂತನ ಮಹಿಮೆಯನ್ನು ತಿಳಿಯಲಿಕ್ಕೋಸ್ಕರ ನಾವು ಭೋಗ ಮಾಡಬೇಕು. ನಾವು ಭೋಗವನ್ನು ಭೋಗದ ರೀತಿಯಲ್ಲಿ ಮಾಡಬೇಕು. ನಾವೇನು ಮಾಡಬೇಕು? ಭೋಗಗಳನ್ನು ಮಾಡಬೇಕಾದ್ರೆ ನಾವೇನು ಮಾಡ್ತೀವಿ ಅಂತಂದರೆ, ನಾವು ಭಗವಂತನ ನೆನಪನ್ನೂ ಮಾಡ್ಕೊಳ್ಳಲ್ಲ. ನಾವು ಭಗವಂತನ ದಿವಸ ನಾವು ನೈವೇದ್ಯವನ್ನು ಭಗವಂತನಿಗೆ ಅರ್ಪಿಸಿದ ನೈವೇದ್ಯವನ್ನು ಸೇವನೆ ಮಾಡಬೇಕು ವಿನಃ ಭಗವಂತನಿಗೆ ಅರ್ಪಿಸದ ಯಾವುದನ್ನೂ ನಾವು ಸೇವನೆ ಮಾಡಲು ಅಧಿಕಾರ ಇಲ್ಲ. ಭಗವಂತ ಕೊಟ್ಟಿದ್ದು ಭಗವಂತನಿಗೆ ಅರ್ಪಿಸಿ ನಾವು ತೆಗೆದುಕೊಳ್ಳಬೇಕು. ಭಗವಂತನ ಶ್ರವಣವ, ಭಗವಂತನ ಗೀತೆಗಳ, ಭಗವಂತನ ಕಥೆಗಳ, ಭಗವಂತನ ಪುರಾಣಗಳ ಮಹಿಮೆಗಳನ್ನು ನಾವು ಶ್ರವಣ ಮಾಡಬೇಕು. ಭಗವಂತನ ಪ್ರತಿಮೆಗಳನ್ನು, ಕ್ಷೇತ್ರಾಸ್ಥಳಗಳನ್ನು ನಾವು ದರ್ಶನ ಮಾಡಿ ಭಗವಂತನ ಪ್ರತಿಮೆಗಳಲ್ಲಿ ಭಗವಂತನ ಚಿಂತನೆಯನ್ನು ಮಾಡಿ ನಮ್ಮ ಕಣ್ಣನ್ನು ತುಂಬಿಸಿಕೊಳ್ಬೇಕು. ಬಾಯಲ್ಲಿ ಭಗವಂತನ ಮಂತ್ರವನ್ನು ಹೇಳಿ ನಾವು ಬಾಯಿ ಶುದ್ಧಿಯನ್ನು ಮಾಡಿಕೊಳ್ಬೇಕು. ನಾವು ಎಲ್ಲರೂ ಯೋಚನೆ ಮಾಡೋಣ, ನಾವು ಎಷ್ಟು ಮಾಡ್ತೀವಿ ದಿವಸಕ್ಕೆ? ಬೆಳಿಗ್ಗೆ ಎದ್ದು 1 ಗಂಟೆ ಅಥವಾ ಅರ್ಧ ಗಂಟೆ ಅದು ದೇವ್ರ ಮನೆಯಲ್ಲಿ ಕೂತು ಪೂಜೆ ಮಾಡ್ತಾ ಇದ್ದರೆ ದೇವ್ರಿಗೆ ಗೊತ್ತು, ನಮಗೆ ಗೊತ್ತು ಎಷ್ಟು ಪೂಜೆ ಮಾಡಿದ್ದೀವಿ, ಎಷ್ಟು ಮನಸ್ಸಿಂದ ಪೂಜೆ ಮಾಡಿದ್ದೀವಿ ಅಂತ. ಆದಷ್ಟು ದೇವ್ರ ಮನೆ ಭಾಗ ಹಾಕಿ ಬಂದುಬಿಟ್ರೆ ನೆಕ್ಸ್ಟ್ ಡೇ ಬೆಳಿಗ್ಗೆ ತೆಗೆಯೋದ ಭಾಗನ ಪೂಜೆ ಮಾಡಿಬಿಟ್ಟಿದ್ದೀವಲ್ಲ ಅಂತ. ಅಂದರೆ ನಾವು ಪೂಜೆ ಮಾಡೋದ್ರಿಂದ ದೇವರಿಗೆ ಒಳ್ಳೆಯದಾಗ್ಬಿಡತ್ತೆ ಅಂತ. ಹೀಗೆ ನಮ್ಮ ಮನಸ್ಸಿನಲ್ಲಿ ಬರುವ ಪ್ರತಿಯೊಂದು ವಾಕ್ಯವು
ಭಗವಂತನ ಬಗ್ಗೆ ಆಗಿರಬೇಕು, ಭಗವಂತನ ಭಕ್ತರ ಬಗ್ಗೆ ಆಗಿರಬೇಕು, ಭಗವಂತನ ಮಹಿಮೆಗಳನ್ನು ಹೇಳ್ತಿರಬೇಕು. ನಮ್ಮ ಶ್ರವಣೇಂದ್ರಿಯಗಳು ಭಗವಂತನ ಸ್ತುತಿಗಳನ್ನು ಕೇಳಬೇಕು, ಭಗವದ್ಭಕ್ತರ ಚರಿತ್ರೆಗಳನ್ನು ಕೇಳಬೇಕು ರೀ. ಅದು ಬಿಟ್ಟು ಯಾರ್ದೋ ಮನೆಯ ವಿಷಯಗಳು, ಯಾವುದೋ ವಿಷಯಗಳನ್ನು ನಾವು ಕೇಳ್ತಾ ಕೂತ್ಕೊಂಡ್ರೆ ಆ ಭಗವಂತ ಶ್ರವಣೇಂದ್ರಿಯ ಕೊಟ್ಟಿದ್ದು ಯಾತಕ್ಕೆ? ಅವನೇನು ಮಾಡ್ತಾನೆ? ನಾವು ಕಾಲು ಕೊಟ್ಟಿರ್ತಾನೆ, ನಡೆದು ಬಿಟ್ಟು ನಾವು ದೇವಸ್ಥಾನಕ್ಕೆ ಹೋಗಲ್ಲ, ಮಠಕ್ಕೆ ಹೋಗಲ್ಲ, ಕ್ಷೇತ್ರಸ್ಥಳಗಳಿಗೆ ಹೋಗಲ್ಲ, ಎಲ್ಲೋ ಹೋಗಿ ಕೂತ್ಕೋತೀವಿ. ಕೈ ಕೊಡ್ತಾರೆ, ಭಗವಂತನಿಗೆ ಕೈ ಮುಗಿದು ನಮಸ್ಕಾರ ಮಾಡಲ್ಲ, ಭಗವಂತನಿಗೆ ಹಿಂಗಂತೀವಿ. ಸಾಷ್ಟಾಂಗ ನಮಸ್ಕಾರವನ್ನು ಭಗವಂತನಿಗೆ ಮಾಡಲ್ಲ ನಾವು. ಭಗವಂತನಿಗೆ ನಮಸ್ಕಾರ ಮಾಡಬೇಕಾದ್ರೆ ನಮ್ಮ ಬಟ್ಟೆ ಕೊಳೆ ಆಗತ್ತೆ ಅನ್ನೋ ಜ್ಞಾನ ನಮಗೆ. ಭಗವಂತನಿಗೆ ನಮಸ್ಕಾರ ಮಾಡಬೇಕು ಅನ್ನೋ ಜ್ಞಾನ ಇರಲ್ಲ. ಇದೆಲ್ಲ ನಾವು ನಮ್ಮ ಇಂದ್ರಿಯಗಳನ್ನು ಹೇಗೆ ದುರುಪಯೋಗ ಕೊಡ್ತಾ ಇದ್ದೀವಿ, ಭಗವಂತ ಯಾತಕ್ಕೆ ಕೊಟ್ಟಿದ್ದಾನೆ, ನಾವು ಏನು ಮಾಡ್ತಾ ಇದ್ದೀವಿ? ಭಗವಂತ ಸಾಧನೆಗಾಗಿ ಕೊಟ್ಟ ಕಣ್ಣಿನಲ್ಲಿ ನಾವು ಆಹಾರವನ್ನು ಸೇವಿಸಿ ಮಂತ್ರವನ್ನು ಹೇಳಿ ಸಾಧನೆ ಮಾಡಿಕೊಳ್ಳಿ. ಸುಸ್ತಾಯಿತಾ ಸ್ವಲ್ಪ ಭಗವಂತನ ಬಗ್ಗೆ ಭಗವಂತನ ಪೂಜೆಯನ್ನು ಮಾಡಿ ಭಗವಂತನ ಅರ್ಚನೆಯನ್ನು ಮಾಡಿ ಕೈ ಸುಸ್ತಾಗಬೇಕ್ರಿ. ಮುಂದೆ ಪದ್ಯಗಳಲ್ಲಿ ಬರುತ್ತೆ ಅದು. ವಾದಿರಾಜರು ತಮ್ಮ ಒಂದು ಸ್ತೋತ್ರದಲ್ಲಿ ಹೇಳ್ತಾರೆ, ಭಗವಂತ ನನಗೆ ನನ್ನ ಕೈಯಿಂದ ಶ್ರೀಮದ್ ಆಚಾರ್ಯರ ಗ್ರಂಥಗಳ ಬರೆಯುವ ಶಕ್ತಿಯನ್ನು ಕೂಡ ಬರಿತಾ ನನ್ನ ಕೈ ಸುಸ್ತಾಗಬೇಕು, ಅದು ನಿನ್ನ ಸೇವೆ ಅಂತಾರೆ ಅವರು. ಮುಂದೆ ಭಗವಂತನಿಗೆ ನಾವು ಮನಸ್ಸಿನಿಂದ ಅರ್ಪಿಸಿ ಭಗವಂತನಿಗೆ ನಾವು ಮನಸ್ಸಲ್ಲಿ ಚಿಂತನೆ ಮಾಡಿ ಸ್ತೋತ್ರ ಹೇಳಿ ನಮ್ಮ ಬಾಯಿ ಸುಸ್ತಾಗಬೇಕು. ಭಗವಂತ ನಿನ್ನ ಬಗ್ಗೆ ಹೇಳ್ತಾ ಇದ್ದೇನೆಪ್ಪ, ನೀನೇ ನಿನ್ನನ್ನು ಹೇಳ್ತಾ ಇದ್ದೀಯ, ನೀನು ಶಕ್ತಿ ಕೊಡು ಅಂತ ಕೇಳ್ಕೋಬೇಕು. ಹೊರದು ಅಯ್ಯೋ ನಮಗೇನೋ ಸುಸ್ತಾಗ್ಬಿಟ್ಟಿದೆ ಇವತ್ತೇ ಭಗವಂತನ ಸ್ಮರಣೆ ಮಾಡಲ್ಲ ಅನ್ನೋದು, ಮತ್ತೆ ಬೇರೆ ಯಾವುದೋ ನೋಡ್ಕೊಂಡು ಮಾತಾಡ್ತಾ ಕೂತ್ಕೊಳ್ಳೋದು. ಹೀಗೆ ನಮ್ಮದು ಅದನ್ನು ಭಗವಂತ ಕೊಟ್ಟಿದ್ದ ಉಪಕಾರ ಹೇಗಿರುತ್ತಲ್ಲ, ಅವನು ಕೊಟ್ಟ ವಸ್ತುಗಳನ್ನು ನಾವು ಹೇಗೆ ದುರುಪಯೋಗಗೊಳಿಸ್ತೀವಿ ಅಂತ ಹೇಳಿಬಿಟ್ಟು ನಾವು ತಿಳ್ಕೊಳ್ಬೇಕಾಗತ್ತೆ. ಇದಕ್ಕೆ ಅವಳೇನು ಮಾಡ್ತಾಳೆ, ವೇದ ವೃತ್ತಿಗಳು ವಿಧಿ ನಿಷೇಧ ರೂಪದಿಂದ ಏನು ಮಾಡ್ತಾಳೆ, ಶ್ರುತಿ ಏನು ಮಾಡ್ತಾಳೆ ಅಂದರೆ, ಶ್ರುತಿ ಅಂತಂದರೆ ದುರ್ಗಾದೇವಿ ಭಗವಂತನ ಬಗ್ಗೆ ಸ್ತೋತ್ರವನ್ನು ಮಾಡ್ತಾ ಇರ್ತಾಳೆ. ಭಗವಂತನ ಬಗ್ಗೆನೇ ಮಾಡಬೇಕು, ಯಾಕೆಂದರೆ ಯಾರ ಬಗ್ಗೆ ಮಾಡಲಿಕ್ಕೂ ಯಾರೂ ಇಲ್ಲ, ಎಲ್ಲರೂ ಉದರದೊಳಗೆ ಕೂತ್ಕೊಂಡಿದ್ದ. ಉದರದೊಳಗೆ ಕೂತ್ಕೊಳ್ತಾರೆ. ಉದರದೊಳಗೆ ಕೂತ್ಕೊಂಡ್ರೆ ಹೇಗೆ ನೋಡಿ, ಭಗವಂತ ಎಷ್ಟು ಕರುಣೆ. ನಾವು ಇಲ್ಲಿ ಬಂದು ಇಲ್ಲಿಂದ ಮಠಕ್ಕೆ ಬರ್ತೀವಿ, ಮಠದಿಂದ ದೇವಸ್ಥಾನಕ್ಕೆ ಹೋಗ್ತೀವಿ, ದೇವಸ್ಥಾನ ಮನೆಗೆ ಹೋಗ್ತೀವಿ. ನಾವು ಹೋಗಿ ಸುಸ್ತಾಗತ್ತೆ ಅಲ್ವಾ? ಸುಸ್ತಾಗತ್ತೆ. ಅಯ್ಯೋ ಭಾಳ ಸುಸ್ತಾಗ್ಬಿಟ್ಟಿದೆಯಪ್ಪ ಅಂತ ಕೂತ್ಕೊಳ್ಳಿ. ಇದು ನಮ್ಮ ಈಗ ನಾವು ಬದುಕಿರುವ ಕೆಲವು ದಿನಗಳ ಸುಸ್ತು. ನಾವು ಹೋಗುವುದು, ಇಲ್ಲಿ ಮರಣ ಹೊಂದುವುದು, ಸ್ವರ್ಗಕ್ಕೆ ಹೋಗುವುದು, ನರಕಕ್ಕೆ ಹೋಗೋದು, ಮತ್ತೆ ಬರೋದು, ಮತ್ತೆ ಹೋಗೋದು, ಮತ್ತೆ ಬರೋದು. ಇದು ಎಷ್ಟು ಜೀವನಿಗೆ ಸುಸ್ತಾಗಿರಬಾರ್ದು ಅಲ್ವಾ? ಜೀವನಿಗೆ ಸುಸ್ತಾಗಿರುತ್ತಲ್ವ? ಇದಕ್ಕೆ ಭಗವಂತ ಎಂಥ ಕೃಪರಿ. ಅದಕ್ಕೆ ವಿಷ್ಣು ತತ್ವ ನಿರ್ಣಯದಲ್ಲಿ ಟೀಕಾಚಾರ್ಯರು ಅತ್ಯುತ್ತಮವಾಗಿ ಹೇಳ್ತಾರೆ, ಸ್ವಾಪಂ ಪ್ರಾಪಯತಿ ಶ್ರಮಾಪಹುದಯೇ ಅಂತ ಹೇಳ್ತಾರೆ. ಸ್ವಮಾಪಹುದಯೇ ಕಲ್ಪಾವಸಾನೇ ಚ ಅಂತ ಹೇಳ್ತಾರೆ. ಏನಂತಂದರೆ, ಪ್ರಳಯ ಕಾಲದಲ್ಲಿ ನಮ್ಮಗಳ ಮೇಲೆ, ಜೀವಿಗಳ ಮೇಲೆ ಕರುಣದಿಂದ ಎಷ್ಟು ಸುಸ್ತಾಗಿಟ್ಟಿದ್ದಾರೆ ಇವರೆಲ್ಲ. ಓಡಾಡಿ ಸ್ವರ್ಗ, ನರಕ, ಭೂಮಿ, ನರಕ ಹೀಗೆ ಹೋಗಿ ಸುಸ್ತಾಗಿದ್ದಾರೆ. ಸ್ವಲ್ಪ ರೆಸ್ಟ್ ತಗೊಳ್ಳಿ ಅಂತ ತನ್ನ ಉದರದಲ್ಲಿ ಹಾಕಿಕೊಂಡು ಸುಖವಾದ ನಿದ್ರೆಯನ್ನು ಕೊಡ್ತಾನೆ. ಎಲ್ಲರಿಗೂ ನಿದ್ರೆಯನ್ನು ಕೊಡ್ತಾನೆ. ಅವನು ಎಷ್ಟು ಕರುಣೆ ನೋಡಿ, ನಮ್ಮನ್ನು ಅಲ್ಲಿ ಇಟ್ಕೊಂಡು ಬಿಡ್ತಾನೆ ಉದರದಲ್ಲಿ. ನಾವು ಸುಖದಿಂದ ನಿದ್ರೆ ಮಾಡ್ತೀವಿ ಅವನ ಉದರದಲ್ಲಿ. ಆವಾಗ ನಮ್ಮ ಆಯಾಸ ಎಲ್ಲ ಪರಿಹಾರ ಆಗತ್ತೆ. ಸೃಷ್ಟಿಯಲ್ಲಿ ಮತ್ತೆ ಬಿಡ್ತಾನೆ ಅವರವರ ಯೋಗ್ಯತೆಗನುಸಾರವಾಗಿ ಅವರವರಿಗೆ ಜನ್ಮಗಳನ್ನು ಕೊಡ್ತಾನೆ ಭಗವಂತ. ಇಂತಹ ಕರುಣಿ ಭಗವಂತ, ಇಂತಹ ತಮ್ಮ ಪ್ರಳಯ ಕಾಲದಲ್ಲಿ ಕರುಣಿ. ಸೃಷ್ಟಿ ಯಾಕೆ ಬಿಡ್ತಾನೆ? ನನ್ನ ಹೊಟ್ಟೆಯಲ್ಲಿ ಮುಂದೆ ಲಕ್ಷ್ಮೀ ಸ್ತೋತ್ರ ಮಾಡಬೇಕಾದ್ರೆ ಭಾಳ ಚೆನ್ನಾಗಿ ಹೇಳ್ತಾಳೆ. ನಾವು ಎಲ್ಲ ಹೊಟ್ಟೆನ ಮಲಗಿಬಿಟ್ಟಿದ್ದೀವಿ ಭಗವಂತ ಉದರದಲ್ಲಿ. ಬಿಟ್ಬಿಟ್ರೆ ನಮಗೆ ಸುಖ ಬರುತ್ತಲ್ರಿ, ಆ ಸುಖ ಶಾಶ್ವತ ಏನ್ರಿ? ಭಗವಂತನ ಉದರದಲ್ಲಿ ಮಲಗಿದ್ದೇವೆ,
ನಾವು ಮುಕ್ತಿಯಾಗಿರಲ್ಲ, ನಮ್ಮ ಸ್ವರೂಪ ಜ್ಞಾನ ಇಲ್ಲ. ಅರೌಂಡ್ ಮನೆಯಲ್ಲಿ 12 ಗಂಟೆ ಮಕ್ಕಳು ಮಲಗಿದ್ರೆ, ಅಯ್ಯೋ ನೀವು ಮಲಗಿರಪ್ಪ, ನೀವು ಮಲಗಿದ್ರಲ್ಲೇ ಸುಖ ಇದೆ, ಮಲಗು 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 ಅಂತಂದರೆ ಅವನು ಎದ್ದು ಸಂಧ್ಯಾವನ್ನೇ ಮಾಡಬೇಕು, ಎದ್ದು ಭಗವಂತನಿಗೆ ಪೂಜೆ ಮಾಡಬೇಕು, ಊಟ ಮಾಡಬೇಕು, ಆ ಸುಖ ತಪ್ಪಿಸ್ದಂಗಾಗಲ್ವಾ? ಆ ಸಾಧನೆ ಇರಲ್ಲ ಅಲ್ವಾ? ಹಾಗೆ ಈ ಎಲ್ಲರೂ ಮಲಗಿದರೆ ನಿನ್ನ ಹೊಟ್ಟೆನಲ್ಲಿ ಅವ್ರ ಸಾಧನೆ ಎಲ್ಲಾಗತ್ತಪ್ಪ, ಅವ್ರ ಸ್ವರೂಪ ಯಾವಾಗಪ್ಪ ನೋಡ್ಕೊಳ್ಳೋದು? ಅದಕ್ಕೋಸ್ಕರ ಭಗವಂತ ನೀ ಸೃಷ್ಟಿ ಮಾಡುವಂಥ ದುರ್ಗಾದೇವಿ ಬೇಡ್ಕೊಳ್ತಾಳೆ ಮುಂದೆ ಭಗವಂತನಿಗೆ. ನೀ ಸೃಷ್ಟಿ ಯಾಕೆ ಮಾಡಬೇಕು? ಇದಕ್ಕೋಸ್ಕರ ಮಾಡಬೇಕು ಸೃಷ್ಟಿನ ಅಂತೇಳಿ ಅಂತ. ಭಗವಂತ ಈ ಸೃಷ್ಟಿ ಮಾಡುವುದು ನಮ್ಮ ಸಾಧನೆ ಮಾಡಿಸಲಿಕ್ಕೋಸ್ಕರ ಭಗವಂತ ಸೃಷ್ಟಿ ಮಾಡ್ತಾನೆ. ಆ ಸೃಷ್ಟಿಯನ್ನು ಮಾಡಿ ಪಾಲನೆ ಮಾಡುವುದು ನಮ್ಮ ಯೋಗ್ಯತೆ ಅನುಸಾರವಾಗಿ ನಮ್ಮ ಸಾಧನೆ ಮಾಡಿಸ್ಲಿಕ್ಕೆ ಪಾಲನೆ ಮಾಡ್ತಾನೆ. ಸಲಕರಣೆಗಳನ್ನು ಕೊಟ್ಟುಬಿಟ್ಟು ಪ್ರಳಯದಲ್ಲಿ ನಾವು ಸುತ್ತಾಡಿ ಸುಸ್ತಾದಾಗ ಈ ಜೀವನ ಮತ್ತೆ ತನ್ನ ಹೊಟ್ಟೆಯಲ್ಲಿ ಹಾಕ್ಕೊಂಡು ಬಿಟ್ಟು ಇವನಿಗೆ ಶ್ರಮವನ್ನು ತೆಗೆದುಬಿಟ್ಟು ಮತ್ತೆ ಸೃಷ್ಟಿಗೆ ಬಿಡೋಣ ಅಂತೇಳಿ ಭಗವಂತ ಈ 3 ಕ್ರಿಯೆಗಳನ್ನು ಮಾಡ್ತಾನೆ. ಈ 3 ಕ್ರಿಯೆಗಳು ಆಗಲಿ, ಈ 3 ಕ್ರಿಯೆಗಳು ಅತ್ಯುತ್ತಮ ಕ್ರಿಯೆಗಳು. ಭಗವಂತನಿಗೆ ನಿಷ್ಕ್ರಿಯ ಅಂತ ಹೆಂಗೆ ಹೇಳ್ತಾರೆ? ಶುಕಾಚಾರ್ಯ ಹೇಳ್ತಾರೆ, ಭಗವಂತನಿಗೆ ನಿಷ್ಕ್ರಿಯ ಅಂದರೆ ಈ ಕ್ರಿಯೆ ಮಾಡ್ತಾನೇನಪ್ಪ ಭಗವಂತ. ಈ ಕ್ರಿಯೆ ಇಲ್ಲ ಅಂತಂದರೆ ಭಗವಂತನಿಗೆ ಇದು ಬರುತ್ತಾ? ಅವನಿಗೆ ಗುಣಗಳೇ ಇಲ್ಲ ಅಂದರೆ ಬರುತ್ತಾ? ಹೇಗೆ ಬರುತ್ತೆ ಇದು? ಇದೆಲ್ಲ ಸುಳ್ಳು ಅಂತ ಹೇಳ್ತಾರೆ ಶುಕಾಚಾರ್ಯರು. ಶುಕಾಚಾರ್ಯ ಹೇಳ್ಬಿಟ್ಟು ಹೇಳ್ತಾರೆ, ಮುಂದೆ ಹೇಳ್ತಾರೆ, ಸೈಷಾ ಹ್ಯಪಿನಿಷತ್ ಬ್ರಾಹ್ಮಿ ಪೂರ್ವೇಶಾಂ ಪೂರ್ವಜೈಧೃತ ಶ್ರದ್ಧೆಯಾಧಾರಯೇದ್ಯಸ್ತಾಂ ಕ್ಷೇಮಂ ಗಚ್ಚೇದ ಕಿಂಚನ. ಪರಬ್ರಹ್ಮನ ಸ್ತುತಿ ರೂಪಾದ ಈ ವೇದವನ್ನು ಹಿಂದಿನವರು ಅಧ್ಯಯನ ಮಾಡಿದ್ದಾರೆ. ವಿರಕ್ತನಾಗಿ ಶ್ರದ್ಧೆಯಿಂದ ವೇದವನ್ನು ಅಧ್ಯಯನ ಮಾಡುವವನು ಮುಕ್ತಿ ಪಡಿತಾನೆ. ಕಿಂಚನ ಅಂದರೆ ನಾನು ನನ್ನದು ಅನ್ನೋ ಅಭಿಮಾನ ಇರಬಾರ್ದು, ವೈರಾಗ್ಯ ಇರಬೇಕು, ಮಮಕಾರ ಇರಬಾರ್ದು, ವೈರಾಗ್ಯ ಇರಬೇಕು. ಈ ವೈರಾಗ್ಯದಿಂದ ಭಗವಂತನನ್ನು ಎಲ್ಲರೂ ನಿನ್ನವರೇ ಅಪ್ಪ, ನನ್ನ ಮಕ್ಕಳು ನಿನ್ನವರೇ, ನನ್ನ ಮೊಮ್ಮಕ್ಕಳು ನಿಮ್ಮವರೇ, ಎಲ್ಲ ನಿನ್ನವರೇ, ನನ್ನವರು ಯಾರೂ ಅಲ್ಲ. ಆ ಮಮಕಾರ ಎಷ್ಟಿರಬೇಕೋ ಅವ್ರ ಮೇಲೆ ಅಷ್ಟಿರಬೇಕಷ್ಟೇ. ಭಗವಂತನ ಅಧೀನರು, ಭಗವಂತ ಕೊಟ್ಟಿದ್ದು ಅಂತ ಇರಬೇಕು ಹೊರತು ಅವರ ಮೇಲೆ ಅತಿಯಾದ ಮಮಕಾರ ತೋರಿಸಿದರೆ ಅದರಿಂದ ಅನರ್ಥವೇ ಹೊರತು ಅದರಿಂದ ಏನೂ ಆಗೋದಿಲ್ಲ. ಅತಿಯಾದ ಮಮಕಾರ ತೋರಿಸಬೇಕಾಗಿದ್ದು ಭಗವಂತನಲ್ಲಿ. ಇವರು ಎಲ್ಲರೂ ಈ ಜನ್ಮದಲ್ಲಿ ನಮ್ಮ ಅಪ್ಪ ಅಮ್ಮ, ಈ ಜನ್ಮದಲ್ಲಿ ನಮ್ಮ ತಂಗಿ, ನನ್ನ ಹೆಂಡತಿ ಅಲ್ಲ, ಮುಂದಿನ ಜನ್ಮದಲ್ಲಿ ಇನ್ಯಾರೋ. ಮನುಷ್ಯ ಜನ್ಮವೇ ಎಲ್ಲಿ ಬರುತ್ತೆ ಅಂತ ಯಾರಿಗೆ ಗೊತ್ತು ಅಲ್ವಾ? ಹೀಗಿರಬೇಕಾದ್ರೆ ಅದಕ್ಕೆ ಕುಂತಿಗೆ ಮುಂದೆ ಕೃಷ್ಣ ಪರಮಾತ್ಮ ಕೇಳ್ತಾನೆ, 2 ವರ ಕೇಳು ಅಂದಾಗ ಅವಳು ಕೇಳ್ತಾಳೆ ನನಗೆ ಒಂದು ಕಷ್ಟವೇ ಬರಲಿ ಅಂತಾಳೆ. ಅವಳು ಇನ್ನೊಂದು ಕೇಳ್ತಾಳೆ, ನನ್ನ ಮಕ್ಕಳ ಮೇಲೆ ನನಗೆ ಮಮಕಾರ ಹೋಗಲಿ ಅಂತ ಕೇಳ್ತಾಳೆ. ನೋಡಿ, ತಾಯಿ ಮಕ್ಕಳ ಮೇಲೆ ನನಗೆ ಮಕ್ಕಳೆಂಬ ಮಮಕಾರ ಬರುವುದು ಬೇಡ ಅಂತಾಳೆ ಅವಳು. ಯಾಕೆ ಅಂತಾಳೆ ಅಂದರೆ, ಈ ಮಮಕಾರ ಬಂದರೆ ಬಂಧನ ಕೃಷ್ಣ, ಅವರು ನಿನ್ನ ಮಕ್ಕಳು, ನನ್ನ ಮಕ್ಕಳಲ್ಲ, ನನಗೆ ನೀನು ಬೇಕು ಅಂತಾರೆ. ಆಮೇಲೆ ಅವ್ರು ಕಷ್ಟ ಬೇಡ ಅಂತಾಳೆ, ಭಗವಂತನಿಗೆ ಕಷ್ಟ ಕೊಡು ಅಂತಾಳೆ, ಸುಖ ಬೇಡ ಅಂತಾಳೆ, ನನಗೆ ಇನ್ನೂ ಹೆಚ್ಚು ತೊಂದರೆಗಳು ಬರಲಿ ಅಂತಾಳೆ ಅವಳು. ಯಾಕೆ? ನಮಗೆ ಸುಖ ಬಂದರೆ ಭಗವಂತನನ್ನು ಮರೆಸಿಬಿಡ್ತೀವಿ ನಾವು. ನಾನು ಮಾಡಿದ್ದು ಅಂತೀವಿ. ಕಷ್ಟ ಬಂದರೆ ದೇವರೇ ನೀನು ಮಾಡಿಸಿದ್ದು ಅಂತೀವಿ. ಕಷ್ಟ ಬಂದಾಗ ನಿನ್ನ ನೆನಪು ಬರುತ್ತೆ ಕೃಷ್ಣ. ಯಾಕೆಂದ್ರೆ ಬುದ್ಧಿ ಹೇಳ್ತಾಳೆ, ಕಷ್ಟ ಬಂದರೆ ನೀನು ಬರ್ತೀಯಾ, ನೀನು ಸ್ತೋತ್ರ ಮಾಡಿಕೊಂಡ್ರೆ ನೀನು ಬರ್ತೀಯಾ ಕಾಪಾಡಲಿಕ್ಕೆ. ಸುಖ ಬಂದಾಗ ಅದಕ್ಕೆ ನನಗಿಂತ ಕಷ್ಟಗಳೇ ಬರಲಿ ಅಂತ ಅವಳು, ತೊಂದರೆಗಳೇ ಬರಲಿ ಅಂತ ಕುಂತಿ ತಾಯಿಯವಳು ಅವಳು ಕೇಳ್ಕೊತಾಳೆ. ಆ ಥರ ಭಗವಂತನಿಗೆ ಮೇಲೆ ಭಕ್ತಿಯನ್ನು ಯೋಗ್ಯರು ಮಾಡ್ತಾರೆ. ಈ ಥರ ಭಗವಂತನ ಮೇಲೆ ಯಾರು ಅಧ್ಯಯನ ಮಾಡ್ತಾರೋ ವೈರಾಗ್ಯದಿಂದ ಅವರು ಮುಕ್ತಿ ಪಡೀತಾರೆ ಅಂತ ಹೇಳ್ತಾರೆ. ಹೀಗೆ ಹೇಳಬೇಕಾದ್ರೆ ಅವರು ಇದು ಹೇಗೆ ಬಂತು ಅಂತ ಹೇಳ್ತೀನಿ. ನಾರದ ಮಹರ್ಷಿಗಳು ಹತ್ರ ನಾರಾಯಣ ಋಷಿಗಳು ನಾರಾಯಣ ಸಂವಾದ ರೂಪವಾಗಿ ಈ ಕಥೆಯನ್ನು ಹೇಳ್ತಾರೆ ಅಂತ ಹೇಳಿಬಿಟ್ಟು ಶುಕ ಮಹರ್ಷಿಗಳು ಪರೀಕ್ಷಿತ ರಾಜನಿಗೆ ಹೇಳ್ತಾರೆ. ಏನಂತಂದರೆ, ಒಬ್ಬ ಭಗವಂತನಿಗೆ ಅತ್ಯಂತ ಪ್ರಿಯರಾದ ನಾರದ ಮಹರ್ಷಿಗಳು ಏನು ಮಾಡ್ತಿರ್ತಾರೆ ಅಂತಂದರೆ, ಲೋಕ ಸಂಚಾರ ಮಾಡುತ್ತಾ ಸನಾತನಾದ ನಾರಾಯಣ ಋಷಿಯನ್ನು ಕಾಣಲು ಬದರಿ ನಾರಾಯಣಾಶ್ರಮಕ್ಕೆ ಬರ್ತಾರೆ. ಬದರಿ ನಾರಾಯಣಾಶ್ರಮಕ್ಕೆ ಬಂದಾಗ ನಾರಾಯಣ ಸಜ್ಜನರ ಕ್ಷೇಮಕ್ಕಾಗಿ ಧರ್ಮ ಜ್ಞಾನ ಶ್ರಮಗಳನ್ನು ಕೊಟ್ಟು ಭಾರತ ವರ್ಷದಲ್ಲಿ ಅಲ್ಲಿ ದೊಡ್ಡ ಬದರಿಯಲ್ಲಿ ತಪಸ್ಸು ಮಾಡ್ತಾ ಇದ್ದಾರೆ. ಈಗಲೂ ತಪಸ್ಸು ಮಾಡ್ತಾ ಇದ್ದಾರೆ ವೇದವ್ಯಾಸ ದೇವರು. ಸಾಕ್ಷಾತ್ ನಾರಾಯಣ ಅವತಾರದಿಂದ ತಪಸ್ಸು ಮಾಡ್ತಾ ಇರಬೇಕಾದ್ರೆ
ಸಜ್ಜನರಿಗೆ ಏನಾಗುತ್ತೆ, ತಪಸ್ಸು ಅಂದರೆ ಹೆಂಗೆ ಇರಬೇಕು, ಇದನ್ನು ಹಿಂದೆ ನೋಡಿದ್ದೀವಿ. ತಪಸ್ಸು ಅಂದರೆ ಹೇಗೆ ಇರಬೇಕು ಅನ್ನೋದನ್ನು ಭಗವಂತ ನಾರಾಯಣನೇ ತೋರಿಸಿದ್ದಾನೆ. ಆ ನಾರಾಯಣ ಇದನ್ನಲ್ಲ, ಅದು ಈ ನಾರಾಯಣ ಬೇರೆ, ಮೂಲ ರೂಪ ನಾರಾಯಣ ಬೇರೆ. ಅಂದರೆ ರೂಪ ಎಲ್ಲ ಒಂದೇನೆ, ಬಟ್ ಅವತಾರ, ಈ ನಾರಾಯಣ ಅವತಾರ ಇದೆಯಲ್ಲ ಅದು ಮೂಲ ರೂಪದ ನಾರಾಯಣ ಅಲ್ಲ, ಎರಡೂ ಒಂದೇನೆ. ಬಟ್ ಇದಕ್ಕೆ ತೋರಿಸ್ತಿರೋದು ತಪಸ್ಸು ಜನರಿಗೆ ಹೇಗೆ ತೋರಿಸ್ಬೇಕು ಅನ್ನೋದಕ್ಕೋಸ್ಕರ ಬಂದಿದೆ. ಮೂಲ ನಾರಾಯಣದಿಂದಲೇ ಹೊರಟು ಬಂದಿದೆ. ಹಾಗಾಗಿ ತಪಸ್ಸನ್ನು ಹೇಗೆ ಮಾಡಬೇಕು ಅಂತ ತೋರಿಸ್ಬೇಕಾದ್ರೆ ಆ ತಪಸ್ಸಿನಲ್ಲಿ ಊರ್ವಶಿನ ಪಡ್ಕೊಂಡ, ಇಂದ್ರದೇವರು ಏನು ವಿಘ್ನ ಮಾಡಿದ್ರು ಅದೆಲ್ಲ ಪಡ್ಕೊಂಡ, ಅದನ್ನು ಹಿಂದೆ ಎಲ್ಲ ಶ್ರವಣ ಮಾಡಿದ್ದೀರ. ಹಾಗಾಗಿ ಅವರು ನಾರದರು ಬಂದಾಗ ಏನು ಮಾಡ್ತಾರೆ, ನಾರದರಿಗೆ ಹೇಳ್ತಾರೆ, ನಾರಾಯಣ ಆಶ್ರಮದಲ್ಲಿ ಏನೋ ಹೇಳ್ತಾರೆ, ಋಷಿಗಳಿಂದ ಕುಳಿತಿರ್ತಾರೆ. ನಾರಾಯಣ ಋಷಿ ಬಂದು ನಾರದ ನಮಸ್ಕಾರ ಮಾಡಿಬಿಟ್ಟು ಕೇಳ್ತಾರೆ, ವೇದ ಪ್ರವೃತ್ತಿಯನ್ನು ಹೇಳು ಅಂತ ಕೇಳ್ತಾರೆ. ಆವಾಗ ಪ್ರಾಚೀನ ಜನಲೋಕವಾಸಿಗಳಾದ ಸನಕಾದಿಗಳು ಹೇಳಿದ ಬ್ರಹ್ಮ ವಿಚಾರವನ್ನು ನಾನು ನಿನಗೆ ಹೇಳ್ತೀನಿ ಅಂತ ಹೇಳ್ಬಿಟ್ಟು ನಾರಾಯಣ ದೇವರು ಹೇಳ್ತಾರೆ. ಆವಾಗ ಜನಲೋಕದಲ್ಲಿ ಹೇಳ್ತಿದ್ರಲ್ಲ, ನಾನು ಜನಲೋಕದಲ್ಲೇ ಇದ್ದಲ್ಲ, ಜನಲೋಕದಲ್ಲಿ ಇದ್ದಾಗ ನನಗೆ ಆ ವಿಚಾರ ಗೊತ್ತಾಗಲಿಲ್ವಲ್ಲ ಅಂತ ನಾರದ ಮಹರ್ಷಿಗಳು ಹೇಳಿದಾಗ ಅವರು ಹೇಳ್ತಾರೆ, ನೀನು ಆವಾಗ ಅಲ್ಲಿ ಇರಲಿಲ್ಲ, ಆ ವಿಚಾರ ನಡಿಬೇಕಾದ್ರೆ ನೀನು ಶ್ವೇತದ್ವೀಪಕ್ಕೆ ಬರ್ತಾ ಇದೆಯಾ, ನಿನ್ನ ಅನುಪಸ್ಥಿತಿಯಲ್ಲಿ ಅಲ್ಲಿ ವಿಚಾರಗಳು ನಡೆದಿವೆ, ಅದನ್ನೇ ನಾನು ನಿನಗೆ ಹೇಳ್ತೀನಿ ಅಂತ ನಾರಾಯಣ ದೇವರು ಹೇಳ್ತಾರೆ. ತತ್ರಾಪ್ಯಮಭೂತ್ ಪ್ರಶ್ನಸ್ತ್ವಂ ಮಾಂ ಯದನು ಪೃಚ್ಛಸಿ ತುಲ್ಯವ್ರತಪಶೀಲ ತುಲ್ಯಶ್ರೀ ಸ್ವೀಯಾರಿ ಮಧ್ಯಮಾಹ ಅಭಿಚಕ್ರು ಪ್ರವಚನಮೇಕಂ ಶುಶ್ರೂಷವೋಪರೇ. ಅಲ್ಲಿಯೂ ಕೂಡ ಈ ವಿಚಾರವೇ ಬಂದಿದೆ. ಸನಕಾದಿ ಮುನಿಗಳು, ಸನತ್ಕುಮಾರ 4 ಜನ ಇದರಲ್ಲ, ಅದರಲ್ಲಿ ಸನತ್ಕುಮಾರರು ಮನ್ಮಥನ ಅವತಾರ. ಹಾಗಾಗಿ ಸನಂದನ ಹಬ್ಬನಲ್ಲಿ ವಿಶೇಷ ಆವೇಶದಿಂದ ಬಂದಿರುತ್ತೆ. ಸನಂದನ ಮುಖಾಂತರ ಅವರು ಈ ಬ್ರಹ್ಮ ವಿಚಾರವನ್ನು ಕೇಳ್ಕೊಂಡ್ಬಿಟ್ಟು ಉಳಿದ 3 ಜನರು ಶ್ರೋತೃಗಳಾಗ್ತಾರೆ ಅಂತ ಹೇಳ್ತಾರೆ. ಅವಾಗ ಸನಂದನ ಹೇಳ್ತಾರೆ, ಸ್ವಸೃಷ್ಟಮಿದಮಾಪೀಯ ಶಯಾನಾಂ ಸಾ ಶಕ್ತಿಭಿ ತದಂತೆ ಬೋಧಯಾಂಚಕ್ರು ತಲ್ಲಿಂಗೈ ಹೃದಯ ಪರಂ. ಸನಂದನ ಮುನಿಗಳು ಹೇಳ್ತಾರೆ, ಶ್ರೀಹರಿ ತಾನು ಸೃಷ್ಟಿ ಮಾಡಿದ ಜಗತ್ತನ್ನು ತಾನು ನುಂಗು ಬಿಡ್ತಾನೆ. ಜಗದ್ಬುಕು, ಇಡೀ ಜಗತ್ತನ್ನು ಎಲ್ಲರನ್ನೂ, ಲಕ್ಷ್ಮೀದೇವಿಯನ್ನು ಬಿಟ್ಟು ಎಲ್ಲರನ್ನೂ ತನ್ನ ಉದರದಲ್ಲಿ ಹಾಕ್ಬಿಡ್ತಾನೆ. ಶ್ರೀದೇವಿ ಭೂದೇವಿಯಿಂದ ಕೂಡಿಕೊಂಡು ಆರ್ಧ ಎಲೆಯ ಮೇಲೆ ಮಲಗ್ತಾನೆ. ಲಯಕಾಲದ ಕೊನೆಯ ಬೇಗ, ಇನ್ನೇನು ಲಯಕಾಲ ಮುಗಿಯಬೇಕು, ಸೃಷ್ಟಿ ಪ್ರಾರಂಭ ಮಾಡಬೇಕು ಅಂದಾಗ ದುರ್ಗಾದೇವಿ ಅವನ ಗುಣಗಾನ ಮಾಡ್ತಾಳೆ ವೇದ ಮಂತ್ರಗಳಿಂದ. ಇದನ್ನು ಸನಂದನರು ಹೇಳ್ತಾರೆ. ಸನಂದನರು ಹೇಳಬೇಕಾದ್ರೆ ಹೇಳ್ತಾರೆ, ಯಥಾಶಯನಾಂ ಸಾಮ್ರಾಜ್ಯಂ ಬಲಿನಸ್ತತ್ಪರಾಕ್ರಮೈ ಪ್ರತ್ಯೂಷೇಭ್ಯತ್ಯ ಶುಶ್ಲೋಕೈ ಬೋಧಯಂತ್ಯನು ಜೀವನ. ಅಂದರೆ ಈಗ ಮಲಗಿರುವ ರಾಜನನ್ನು ಉಷಕ್ಕಾಲದಲ್ಲಿ ಸ್ತುತಿಪಾಠಕರು ಹೇಗೆ ಎಬ್ಬಿಸ್ತಾರೋ, ರಾಜಮಾಗಧರು ಅಂತ ಹೇಳ್ತಾರಲ್ಲ, ಅವರು ಹೇಗೆ ಎಬ್ಬಿಸ್ತಾರೋ, ಅವರು ಎಬ್ಬಿಸಿದ ಹಾಗೆ ದುರ್ಗಾದೇವಿಯು ಮಲಗಿದಂತೆ ನಡೆಸುತ್ತಿರುವ ಪರಮಾತ್ಮನನ್ನು ಎಬ್ಬಿಸಲು ವೇದ ಮಂತ್ರಗಳನ್ನು ಹೇಳ್ತಾಳೆ. ಆ ವೇದ ಮಂತ್ರಗಳೇ ಶ್ರುತಿಗೀತ. ಶ್ರುತೆಯ ಊಚುಹು ಅಂತ ಇಲ್ಲಿ ಹೇಳ್ತಾರೆ. ಶ್ರುತಿಯ ಊಚುಹು ಅಂತ ಹೇಳ್ತಾರೆ. ಅದಕ್ಕೆ ವಿಜಯಧ್ವಜ ತೀರ್ಥರು ಒಂದು ವ್ಯಾಖ್ಯಾನ ಮಾಡಿದ್ದಾರೆ, ಬಹಳ ಸುಂದರವಾಗಿ ವ್ಯಾಖ್ಯಾನ ಮಾಡಿದ್ದಾರೆ. ಅವರು ಹೇಳ್ತಾರೆ, ಶ್ರುತಯೋಪಿ ಲಕ್ಷ್ಮೀ ವಿಭೂತಯ ಪುರಾಣಸ್ಯ ಸ್ತ್ರೀ ಶೂದ್ರಾದಿ ಶ್ರುತಿಗೋಚರತ್ವೇನ ಶ್ರುತ್ಯರ್ಥ ಏವ ಗೃಹ್ಯತೆ ನತು ಶಬ್ದ ಇತ್ಯಭಿಪ್ರೇತ್ಯ ಕಥಿತಂ ಶ್ರುತೆಯ ಊಚುಹು. ಶ್ರುತಿಯ ಊಚುಹು ಅಂತ ಯಾಕೆ ಹೇಳ್ತಾರೆ ಅಂದರೆ, ಇದರಲ್ಲಿ ಭಾಗವತದಲ್ಲಿ ಶ್ರುತಿ ಇದು ಹೇಳೋದು ಶ್ರುತಿಯನ್ನೇ ನೇರವಾಗಿ ಉದಾಹರಿಸಿ ಹೇಳಲ್ಲ, ಶ್ರುತಿಯ ವ್ಯಾಖ್ಯಾನ ಮಾಡ್ತಾರೆ. ಒಂದೊಂದು ಶ್ಲೋಕಕ್ಕೂ ಒಂದೊಂದು ಶ್ರುತಿಯ ವ್ಯಾಖ್ಯಾನವನ್ನು ಮಾಡ್ತಾರೆ. ಯಾಕೆ ಅಂದರೆ ಭಾಗವತ ಬಂದಿರುವುದು ಎಲ್ಲರೂ ಕೇಳಲಿ, ಸ್ತ್ರೀಗಳಾಗಲಿ ಶೂದ್ರರಾಗಲಿ ಯಾವುದೇ ಕ್ಯಾಸ್ಟ್ ಆಗಲಿ ಭಾಗವತವನ್ನು ಕೇಳಬೇಕು. ಆದರೆ ವೇದಗಳನ್ನು ಕೇಳುವುದು, ವೇದಗಳನ್ನು ಹೇಳುವುದಕ್ಕೆ ಸ್ತ್ರೀ ಶೂದ್ರಾದಿಗಳಿಗೆ ಅರ್ಹತೆ ಇಲ್ಲ. ಸ್ತ್ರೀಯರಿಗೆ ಅರ್ಹತೆ ಯಾರಿಗೆ? ದೇವತಾ ಸ್ತ್ರೀ, ಊರ್ವಶಿ ಮುಂತಾದ ದೇವತಾ ಸ್ತ್ರೀಯರಿಗೆ ಉಂಟು ಅಂತ ಆಚಾರ್ಯರು ತಮ್ಮ ತಾತ್ಪರ್ಯದಲ್ಲಿ ಬರೆದಿದ್ದಾರೆ. ಅವರು ಅಧಿಕಾರಿಗಳು, ಮಂತ್ರ ವೇದ ದೃಷ್ಟಿಗಳು ಅವರಿದಾರಲ್ಲ, ಅವರಿಗೆ ಅರ್ಹತೆ ಉಂಟು. ಮಾನುಷ ಸ್ತ್ರೀಯರಿಗೆ ವೇದಗಳ ಪಠನೆ, ವೇದಗಳ ಶ್ರವಣ ಅಧಿಕಾರ ಇಲ್ಲ. ಹಾಗಾಗಿ ಈ ಭಾಗವತ ಎಲ್ಲರೂ ಶ್ರವಣ ಮಾಡಬೇಕಲ್ಲ, ಅದಕ್ಕೋಸ್ಕರ ಆ ವೇದದ ಆ ಶ್ರುತಿಯ ಅಭಿಪ್ರಾಯ ಏನು ಅಂತ ಹೇಳುವುದಕ್ಕೆ
ಶ್ರುತಯ ಊಚುವು, ಶ್ರುತಿ ಹೀಗೆ ಹೇಳುತ್ತದೆ ಅಂತ ಶ್ರುತಿಯ ಅನುವಾದವನ್ನು ವೇದವ್ಯಾಸ ದೇವರು ಅತ್ಯುತ್ತಮ ಶ್ಲೋಕದಿಂದ ಮಾಡ್ತಾರೆ. ಈ ಶ್ರುತಿ ಊಚು ಅಂತ ಹೇಳಿಬಿಟ್ಟು ಇದನ್ನು ಮಾಡ್ತಾರೆ. ಹಾಗಾಗಿ ದುರ್ಗಾದೇವಿ ಮೊದಲನೆಯ ಶ್ಲೋಕವನ್ನು ನೋಡೋಣ. ಇದು 25 ಶ್ಲೋಕಗಳಿದೆ, ಒಂದೊಂದು ಅದ್ಭುತ ಶ್ಲೋಕಗಳು. ಜಯ ಜಯ ಜಯಜಮಾಯಿತ ದೋಷ ಗೃಹೀತ ಗುಣಾಂ ತ್ವಮಸಿ ಯದಾತ್ಮನ ಸಮವರುದ್ಧ ಸಮಸ್ತ ಭಗಃ ಅಜ ಜಗದೋಕ ಸಾಮಖಿಲ ಶಕ್ತಿವಬೋಧಕತೆ ಕ್ವಚಿತ ಜಯ ಆತ್ಮನ ಅನುಚರತೋ ಅನುಚರೇನ್ ನಿಗಮಃ. ಇದಕ್ಕೆ ಶಾಂಡಿಲ್ಯ ಶ್ರುತಿ ಮೂಲ. ಶಾಂಡಿಲ್ಯ ಶ್ರುತಿಯ ಒಂದು ವ್ಯಾಖ್ಯಾನ ಇದು. ಜಯ ಜಯ ಜಯಜಾಮಿತ ದೋಷಗೃಹೀತ ಗುಣ. ಜಯ ಜಯ ಅಂತ ಹೇಳ್ತಾರೆ ಭಗವಂತನಿಗೆ. ನೀನು ಜಯ ಅಂದರೆ ಭಗವಂತ ಜಯಶಾಲಿನೇ. ಅವನಿಗೆ ಅಪಜಯ ಅನ್ನೋದೇ ಇಲ್ಲ. ಅವನು ಜಯಶಾಲಿ ಯಾಕೆ ಹೇಳ್ತಾನೆ ಅಂದರೆ, ಇದು ರಮಾ ಬ್ರಹ್ಮಾದಿಗಳಲ್ಲಿ ಯಾರಲ್ಲೂ ಇಲ್ಲ ಈ ಮಹಿಮೆ. ರಮಾ ಬ್ರಹ್ಮಾದಿಗಳನ್ನು ನಿಯಮನ ಮಾಡುವನಾದ್ದರಿಂದ ಅವನಿಗೆ ಜಯ ಅಂತ ಇದೆ. ಹಾಗೆ ತಿಳ್ಕೊಳ್ಬೇಕು. ಅವನು ಅಜಿತ ಯಾಕೆ ಅಂದರೆ, ಅವನು ಎಂದೂ ಪರಾಜಿತನಾಗದಿದ್ದವನು. ಅಜಿತ ಅವನು ಪರಾಜಿತನಾಗದವನು. ನೀನು ಜಯಶಾಲಿ, ಅವನು ಯಾವಾಗಲೂ ಜಯಶಾಲಿಯಾಗಿದ್ದಾನೆ. ನೀನು ಜಯಶಾಲಿ ಅಂತ ಹೇಳಬೇಕಾಗಿಲ್ಲ. ಯಾಕೆ ಅಂದರೆ ಮಹಾಮಹಿಮೆ ಒಂದು ನಮಗೆ ಸ್ಥೂಲ ಶರೀರ ಸೃಷ್ಟಿ ಮಾಡೋವನು ಏನು ಮಾಡ್ತಾನೆ ಅಂತಂದರೆ, ನಮಗೆ ಸಾಧನೆಗೆ ಬಿಡ್ತಾನೆ. ಇದೇ ಅವನು ಜಯಶೀಲ. ಅವನು ಪರಾಜಯವಿಲ್ಲದ ಅಜಿತನಿಗೆ ಜಯವಾಗುವುದು ಅಂದರೆ ಏನು ಅಂತ ಹೇಳಿಬಿಟ್ಟು ಅದರ ಮಹಿಮೆಯನ್ನು ಲಕ್ಷ್ಮೀದೇವಿ ಜಯ ಜಯ ಅಂತ ಹೇಳ್ತಾಳೆ. ಮುಂದೆ ದೋಷಗೃಹೀತ ಗುಣ ಅಜಾಂಜಹಿ ಅಂತ ಹೇಳ್ತಾರೆ. ಅಂದರೆ ನಮಗೆ ಏನಾಗಿರುತ್ತೆ, 2 ಆಚ್ಛಾದಿಕಗಳಿರುತ್ತೆ, 2 ಆವರಣಗಳಿರುತ್ತೆ. ಒಂದು ಜೀವಾಚ್ಛಾದಿಕ, ಒಂದು ಪರಮಾಚ್ಛಾದಿಕ ಅಂತ 2 ಆವರಣ. ನಮ್ಮ ಸ್ವರೂಪ ಜ್ಞಾನ, ನಮ್ಮ ಸ್ವರೂಪ ಎಂತಹವುದು ಅಂತ ತಿಳಿದುಕೊಳ್ಳಲಿಕ್ಕೆ ಒಂದು ಜೀವಾಚ್ಛಾದಿಕ, ಒಂದು ಪರಮಾಚ್ಛಾದಿಕ ಅಂತ ಒಂದು ಉಂಟು. ನಮ್ಮ ಸ್ವರೂಪ ಜ್ಞಾನ ನಮಗೆ ಬರದೇ ಇರೋದಕ್ಕೆ, ನಮಗೆ ಈ ಭ್ರಮೆಗಳೆಲ್ಲ ಬರುವುದಕ್ಕೆ ಪ್ರಕೃತಿ, ದುರ್ಗಾದೇವಿ ಅವರ ಪ್ರಕೃತಿ ಎಲ್ಲ ನಮ್ಮನ್ನೇನು ಮಾಡಿರುತ್ತೆ, ಮುಖ್ಯ ಆವರಣ ಮಾಡಿ ದುಃಖಗಳನ್ನು ಕೊಟ್ಟು ಅನಾದಿ ಕಾಲದಲ್ಲಿ ನಮ್ಮ ಸ್ವರೂಪಾನಂದ ಆವಿರ್ಭಾವ ಆಗದಂತೆ ಮಡಿಯುತ್ತಾ ಇರ್ತಾನೆ. ಪ್ರಕೃತಿ ನಿಮಿತ್ತ ನಮಗೆ ಗುಣಗಳಿಗೆ ಅನುಸಾರವಾಗಿ ನಮಗೆ ಆವರಣವನ್ನು ಮಾಡಿಬಿಟ್ಟು ನಮ್ಮ ಸ್ವರೂಪಗಳು ಆನಂದಗಳು ವ್ಯಕ್ತವಾಗುವುದಿಲ್ಲ. ಸ್ವರೂಪಾನಂದ ವ್ಯಕ್ತವಾಗುವುದಿಲ್ಲ. ಯಾರಿಗಾದರೂ ಕೇಳಿ, ನೀವು ಯಾರು ಅಂತ ಕೇಳಿ, ಏನು ಹೇಳ್ತಾರೆ? ನಾನಿವರ ಮಗ, ಇವು ನನ್ನ ಅಪ್ಪ, ಹೀಗೆ ಹೇಳ್ತಾ ಹೋಗ್ತಾರೆ ಹೊರತು ಮುಂದೆ ಏನು ಅಂತ ಕೇಳಿದ್ರೆ ಏನು ಹೇಳಲಿಕ್ಕೆ ಬರಲ್ಲ. ನಾನು ಯಾರು, ನನ್ನ ಸ್ವರೂಪ ಏನು ಅನ್ನೋದೇ ನಮಗೆ ಗೊತ್ತಿಲ್ಲ. ಅದರ ಆವರಣ ನಮಗೆ ಅಜ್ಞಾನ ಆವರಣ, ಆ ಪ್ರಕೃತಿಯ ಆವರಣ ದಟ್ಟವಾಗಿದೆ. ಆ ಜೀವಾಚ್ಛೇದಕ ಆವರಣ ಹೋಗಬೇಕಲ್ಲ, ಅದು ಛೇದನಗೊಳ್ಳಬೇಕಲ್ಲ. ಆ ಛೇದನಗೊಳ್ಳುವುದು 2 ಆವರಣಗಳನ್ನು ಛೇದನಗೊಳ್ಳುವುದು ಭಗವಂತ ಮಾತ್ರ ಛೇದನ ಮಾಡ್ತಾನೆ. ಒಂದು ನಾವು ಸಾಧನೆಗಳನ್ನು ಮಾಡಿಕೊಳ್ತಾ ನಮ್ಮ ಸ್ವರೂಪವನ್ನು ಕಂಡುಕೊಳ್ಳಲಿಕ್ಕೆ ನೋಡೋಣ ಭಗವಾನ್ ಅನುಗ್ರಹದಿಂದ. ಆವಾಗ ಭಗವಂತನ ಸ್ವರೂಪ ಜ್ಞಾನ ಸ್ವಲ್ಪ ಬಂದೋಗುತ್ತೆ. ಬಟ್ ನಿತ್ಯವಾದ ಜ್ಞಾನ ಬರುವುದು ನಮಗೆ ಯಾವಾಗ ಅಂತಂದರೆ, ನಮಗೆ ನಮ್ಮ ಸ್ವರೂಪದ ಜ್ಞಾನ ಸ್ವಲ್ಪ ಬರ್ಬೋದು ಹೋಗ್ಬೋದು. ಆದರೆ ನಮ್ಮ ನಿತ್ಯವಾದ ಸ್ವರೂಪದ ಜ್ಞಾನ ಯಾವಾಗ ಬರುತ್ತೆ ಅಂದರೆ, ಭಗವಂತ ಅವನ ಇಚ್ಛೆಯಿಂದ ನಮ್ಮ ಆವರಣವನ್ನು ಸರಿಸಿದಾಗ ನಮಗೆ ನಮ್ಮ ಸ್ವರೂಪದ ಜ್ಞಾನ ಲಭಿಸುತ್ತೆ. ಮುಕ್ತಿಗೆ ನಾವು ಹೋಗ್ತೀವಿ. ಈ 2 ಆವರಣಗಳಿದಾವಲ್ಲ, ಈ 2 ಆವರಣಗಳನ್ನು ಅವನು ಕೊಡ್ತಾನೆ. ಆದ್ದರಿಂದ ಅವನು ಅಜ ಅಂತ. ಅವನಿಗೆ ಹುಟ್ಟಿಲ್ಲದವನವನು, ಹುಟ್ಟೇ ಇಲ್ಲ ಅವನಿಗೆ. ಹಾಗಾಗಿ ಯಾವಾಗಲೂ ನೋಡಿ, ನಾವು ಹೇಳಬೇಕು ಅಂತಂದರೆ, ಒಂದು ಎಲ್ಲ ಅಸುರರು ಕೇಳ್ತಾರೆ. ಏನು ಕೇಳ್ತಾರೆ? ವರನ ನಾನು ಮರಣ ಹೊಂದಬಾರದು ಅಂತ ಕೇಳ್ತಾರೆ. ಹುಟ್ಟಿದವನು ಮರಣ ಹೊಂದಲೇಬೇಕು ಅಲ್ವಾ? ಮರಣ ಹೊಂದಲೇಬೇಕು ಹುಟ್ಟಿದವನು. ಹುಟ್ಟಿಲ್ಲದ ಹಾಗೆ ಮಾಡು ಭಗವಂತ ಅಂತಂದರೆ, ಇದೇ ಜನ್ಮ ಸಾಕು, ಈ ಜನ್ಮ ಮುಂದೆ ನನಗೆ ಹುಟ್ಟು ಬೇಡ ಅಂತ ಕೇಳ್ಕೊಳ್ಬೇಕು ಅಂತ. ಹುಟ್ಟಿಲ್ದಿದ್ರೆ ಮರಣ ಬರದೇ ಇಲ್ಲ ರೀ. ಹುಟ್ಟಿಲ್ಲ ಅಂದರೆ ಇಲ್ಲಿಂದ ಮರಣ ಬರುತ್ತೆ ಅಲ್ವಾ? ಹಾಗಾಗಿ ಭಗವಂತ ಅವನಿಗೆ ಯಾವ ತರಹದ ಜನ್ಮವೂ ಇಲ್ಲ, ಯಾವ ತರಹದ ಅಪ್ರಾಕೃತ ಶರೀರ ಅವನಿಗೆ ಯಾವುದೂ ಲಯವೂ ಇಲ್ಲ, ನಿತ್ಯ ಅವನು. ಹಾಗಾಗಿ ಭಗವಂತ ಅವನ ಆನಂದಾದಿ ಗುಣಗಳು ಅವನಿಗೆ ಪೂರ್ಣ. ಅವನಿಗೆ ಬ್ರಹ್ಮ ಅಂತ ಕರೀತಾರೆ. ಯಾಕೆಂದರೆ ಅವನು ಪರಿಪೂರ್ಣ. ಅವನಲ್ಲಿ ತುಂಬಲಿಕ್ಕೆ ಮತ್ತೆ ಇನ್ನೇನೂ ಇಲ್ಲ. ಆ ತರಹ ಬ್ರಹ್ಮ ಪರಿಪೂರ್ಣನಾಗಿದ್ದಾನೆ ಅವನು. ಆದರೆ ಜೀವನ ಸ್ವರೂಪ ಭೂತ ಆನಂದಾದಿ ಗುಣಗಳನ್ನು ಏನು ಮಾಡ್ತಾರೆ? ಪ್ರಕೃತಿಯು ದುಃಖಾದಿ ದೋಷಗಳಿಂದ ಆವರಿಸ್ತಾಳೆ. ಪ್ರಕೃತಿ ಅದನ್ನು ನಾಶ ಮಾಡು ಅಂತ ಕೇಳ್ಕೊತಾರೆ.
ದೋಷಗೃಹೀತ ಗುಣ, ನಮ್ಮ ದೋಷರಹಿತ ಗುಣವನ್ನು ನಾಶ ಮಾಡು ಭಗವಂತ. ಇಂತಹ ಜೀವಿಗಳು ನಿನ್ನಲ್ಲಿ ಇದ್ದಾರೆ, ಇಂತಹ ಜೀವಿಗಳು ನಿನ್ನ ಉದರದಲ್ಲಿ ಇದ್ದಾರೆ, ಅವರನ್ನು ಹೊರಗಡೆ ಹಾಕಿ ಅವರ ಸಾಧನೆಯನ್ನು ಮಾಡಿಸಿ ಅವರಿಗೆ ಅಪರೋಕ್ಷ ಜ್ಞಾನವನ್ನು ಕೊಡು, ಅವರ ಆವರಣಗಳನ್ನು ಛೇದನೆ ಮಾಡು, ಅವರ ಸಾಧನೆಯನ್ನು ಮಾಡಿಸು ಅಂತ ಅವರಿಗೆ ಆನಂದ ಗುಣವನ್ನು ವ್ಯಕ್ತ ಮಾಡಿಕೊಡಬೇಕು. ಪ್ರಕೃತಿಗೆ ಅವಳು ತಮೋಯೋಗ್ಯ ಚೇತನ ಅಭಿಮಾನಿಯಾಗಿರ್ತಾಳೆ ದುರ್ಗಾದೇವಿ. ಅವಳು ಆನಂದಾದಿ ಗುಣಗಳನ್ನು ಮಾಡಿಸಿ ನಮಗೆ ಆವರಣವನ್ನು ಕಟ್ಟಿರ್ತಾಳೆ. ಆ ಆವರಣವನ್ನು ನಾಶ ಮಾಡುವುದು ಭಗವಂತ ಒಬ್ಬನೇ. ನಾಶ ಅಂತಲ್ಲ, ಅದನ್ನು ದೂರನೂ ಮಾಡ್ತಾನೆ. ಹನನ ಅಂತಾರೆ, ಹನ ಮಾಡು ಅಂತ ಅಂತಾರೆ, ದೂರ ಸರಿತು ಕೊಲ್ಲು ಅಂತ ಹೇಳ್ತಾರೆ. ಎರಡು ಮುಖ್ಯಾಭಿಮಾನಿ ಪ್ರಕೃತಿಗಳಿಗೆ ರಮಾದೇವಿಯೇ ಮುಖ್ಯಾಭಿಮಾನಿ. ಅವರು ದುಷ್ಟ ಜೀವರಿಗೂ ಅವರು ಸಾಧನ ಆಗಬೇಕು. ನೋಡಿ, ಭಗವಂತನ ಉದರದಲ್ಲಿ ಬರೇ ಸಜ್ಜನರಷ್ಟೇ ಇರಲ್ಲ, ದುರ್ಯೋಧನೂ ಉದರದಲ್ಲಿ ಇರ್ತಾನೆ. ಅವನಿಗೆ ಏನು ಸಾಧನೆ ಆಗಬೇಕೋ ಆಗಬೇಕಲ್ವ, ಹೊರಗಡೆ ಬಂದ ಮೇಲೆ ಅವನಿಗೇನು ಸಾಧನೆ ಆಗಬೇಕು? ತಮಸ್ಸಿಗೆ ಹೋಗುವಂಥ ಸಾಧನೆ ಆಗಬೇಕು ಅವನು ದುಷ್ಟಜೀವಿಗೆ. ಆ ಸಾಧನೆಯನ್ನು ಮಾಡಿಸ್ಕೊಳ್ಳಿಕ್ಕಾದರೂ ಅವನು ಹೊರಗಡೆ ಬರಬೇಕಲ್ವ. ಭಗವಂತ ನೀನು ಸೃಷ್ಟಿ ಮಾಡು, ತಮೋಯೋಗ್ಯರಿಗೂ ಸೃಷ್ಟಿ ಮಾಡು, ಮುಕ್ತಿಯೋಗ್ಯರಿಗೂ ಸೃಷ್ಟಿ ಮಾಡು, ಎಲ್ಲ ಜೀವರಿಗೂ ಸೃಷ್ಟಿಸು, ಅವರವರ ಸಾಧನೆ ಮಾಡುವಂತೆ ಮಾಡಿ ಅವರಿಗೆ ಅನುಕೂಲ ಮಾಡಿಕೊಡು ಭಗವಂತ ಅಂತ ಹೇಳ್ತಾರೆ. ಆಮೇಲೆ ಯತ್ವಂ ಆತ್ಮನ ಸಮವೃದ್ಭಗ ಅಸ್ತಿ ಅಂತ ಹೇಳ್ತಾರೆ. ನೀನು ಭಗ ಅಂದರೆ ಐಶ್ವರ್ಯವುಳ್ಳವನು ನೀನು. ಇಂದ್ರ ಅಂದರೆ ಇಂದ್ರನಂದರೆ ಮಹೈಶ್ವರ್ಯ ಅಂತ. ಇಂದ್ರ ಯಾರು? ದೇವೇಂದ್ರ ಅವನಲ್ಲ, ಭಗವಂತನೇ ಇಂದ್ರ. ಭಗವಂತನ ಕರುಣೆಯಿಂದ ಅವನಿಗೆ ಇಂದ್ರ. ಏನಿದೆ ಅವನಿಗೆ? ಐಶ್ವರ್ಯ ಸಮಗ್ರಸ್ಯ ವೀರ್ಯಸ್ಯ ಯಶಸ್ವಿಯ ಜ್ಞಾನ ವಿಜ್ಞಾನಯೋಶ್ಚೈವ ಷಣ್ಣಾಂ ಭಗ ಇತೀತ. ಈ ರೀತಿಯಾಗಿ 6 ವಿಧವಾದ ಐಶ್ವರ್ಯವನ್ನು ಭಗವಂತ ಇಟ್ಟಿದ್ದಾನೆ. ಇಂತಹ ಭಗವಂತ ಜೀವನ ಪ್ರಕೃತಿಯಿಂದ ಆವೃತವಾಗಿರ್ಲಿಕ್ಕೆ ಸಾಧ್ಯನೇ ಇಲ್ಲ. ಇವನಿಗೆ ಯಾವ ಪ್ರಕೃತಿಯೂ ಏನೂ ಮಾಡುವುದಿಲ್ಲ. ಇವನು ಅವ್ಯಕ್ತನಾಗಿರ್ತಾನೆ. ಇವನು ಯಾವಾಗಲೂ ಅವ್ಯಕ್ತನಾಗಿರ್ತಾನೆ. ಈ ಭಗವಂತನಿಗೆ ನಾಶ ಅನ್ನುವುದಿಲ್ಲ. ಈ ಭಗವಂತನ ಮಹಿಮೆಯನ್ನು ಹೀಗೆ ಹೇಳ್ತಾರೆ. ನೀನು ಸದ್ಗುಣ ಸಂಪನ್ನ, ಪರಮೈಶ್ವರ್ಯಶಾಲಿ, ಆದ್ದರಿಂದ ಭಗಃ ಅನ್ನುವುದು ನಿನಗೆ ಒಪ್ಪತ್ತೆ ಅಂತ ಹೇಳ್ತಾರೆ. ಆಮೇಲೆ ನೀನು ಜನನರಹಿತ, ಅದೇ ಅಜ ಅಂತಂದರೆ ಜನನರಹಿತ ಅಂತ. ಜಗತ್ತಿಗೆ ಆಧಾರ ಯಾರು? ಅವನನ್ನು ಬಿಟ್ಟು ಜಗತ್ತಿಗೆ ಆಧಾರರು ರಮಾದಿಗಳು, ಬ್ರಹ್ಮಾದಿ ದೇವತೆಗಳು ಆಧಾರರು, ರಮಾದೇವಿ ಆಧಾರರು. ಅವರಿಗೆಲ್ಲ ವ್ಯಕ್ತವನ್ನು ಮಾಡುವನು ಯಾರು? ಅವರಿಗೆ ಆ ಶಕ್ತಿಯನ್ನು ಕೊಡುವವನು ಯಾರು? ಅವರಿಗೆ ಶಕ್ತಿಯನ್ನು ಕೊಡುವವನು ಭಗವಂತ. ಅವರ ಶಕ್ತಿಗಳನ್ನು ವ್ಯಕ್ತ ಮಾಡಿಕೊಡುವವನು. ಆದ್ದರಿಂದ ಅವನು ಜಗದೋಕಾಸಾಂ ಅಂತ ಹೇಳ್ತಾರೆ. ಜಗದೋಕಾಸಾಂ ಅಂದರೆ ಅದೇ ಶ್ರೀ ಬ್ರಹ್ಮಾದೀನಾಂ ಅಪಿ ಅಖಿಲ ಶಕ್ತಿಯ ಬೋಧಕ ಅಂತ ಹೇಳ್ತಾರೆ. ಅವರ ಶಕ್ತಿಗಳಿಗೆ ವ್ಯಕ್ತ ಮಾಡಿಕೊಡ್ತಾನೆ ಅವನು. ಪ್ರಕೃತಿಯಿಂದ ಆವೃತವಾದ ಶಕ್ತಿಗಳನ್ನು ವ್ಯಕ್ತಗೊಳಿಸಿ ನಿನ್ನ ಶಕ್ತಿಗಳು ಅಮೃತವಾಗಿ ಸಾಧ್ಯ ಇಲ್ಲ ಅಂತ ಹೇಳ್ತಾರೆ. ಆಮೇಲೆ ವೇದೋಕ್ತ ಸಾರವಾಗಿ ಪ್ರಕೃತಿಯನ್ನು ಜೀವವನ್ನು ಸೇರಿಸಿ ನೀನು ಶರೀರಸ್ಥಿ ಮಾಡ್ತೀಯ. ಪ್ರಕೃತಿಯನ್ನೂ ಸೇರಿಸ್ತೀಯ ವೇದೋಕ್ತ ರೀತಿಯಿಂದ. ಜೀವರನ್ನೂ ಶರೀರವನ್ನು ಸೃಷ್ಟಿ ಮಾಡ್ತೀಯ ಜೀವರದ್ದು. ಆಮೇಲೆ ನಿನ್ನ ಇಚ್ಛೆಗನುಸಾರವಾಗಿ ವಿಧಿ ನಿಷೇಧಗಳ ಮೂಲಕ ಜೀವರಿಂದ ನಿನ್ನ ಪ್ರೀತ್ಯರ್ಥವಾಗಿ ಕರ್ಮ ಮಾಡಿಸ್ತದೆ ಅಂತ ಹೇಳ್ತಾನೆ. ಅಂದರೆ ಏನಂದರೆ ಭಗವಂತ ಸೃಷ್ಟಿ ಮಾಡ್ತಾರಲ್ಲ, ಶರೀರ ಕೊಡ್ತಾನೆ. ಆವಾಗ ವೇದಗಳು ಏನು ಮಾಡ್ತಾ ಇರ್ತವೆ? ವೇದಗಳು ಭಗವಂತನ ಲಯಕಾಲದಲ್ಲಿ ಭಗವಂತ ಒಬ್ಬನೇ ಇರ್ತಾನೆ, ಭಗವಂತನ ಸುತ್ತಾ ಇರ್ತಾನೆ. ಜೀವಿಗಳು ಸೃಷ್ಟಿಯಾದಾಗ ವಿಧಿ ನಿಷೇಧಗಳು ಬರುತ್ತೆ ನೋಡಿ, ಇದನ್ನು ಮಾಡಬೇಕು ಇದನ್ನು ಮಾಡಬಾರ್ದು ಅಂತ ವಿಧಿ ನಿಷೇಧಗಳು ಬರುತ್ತಲ್ಲ, ವಿಧಿ ನಿಷೇಧಗಳನ್ನು ಕೊಟ್ಟುಬಿಟ್ಟು ಅವರವರ ಯೋಗ್ಯತೆಗನುಸಾರವಾಗಿ ಕರ್ಮವನ್ನು ಮಾಡ್ತಾರೆ ಅವರ ಕರ್ಮವನ್ನು. ಅದಕ್ಕೋಸ್ಕರ ಆ ಪ್ರಕೃತಿ ಮಾಡಿಸುತ್ತೆ, ಪ್ರಕೃತಿ ಅಭಿಮಾನ ರಮಾದೇವಿ ಮಾಡಿಸ್ತಾಳೆ. ಆದ್ದರಿಂದ ನೀನು ಅವರನ್ನು ಸೃಷ್ಟಿ ಮಾಡಿ ಅವರ ಮೇಲೆ ಕರುಣಿಸು ಎಂದು ಹೇಳ್ತಾಳೆ. ಕರ್ಮ ಮಾಡಿ ಸಜ್ಜನರಿಗೆ ಅವರ ಮಾರ್ಗದರ್ಶನವನ್ನು ತೋರಿಸು. ಹಾಗೆ ತಮೋಯೋಗ್ಯರಿಗೆ ಅವರಿಗೆ ಯೋಗ್ಯವಾದ ಸ್ಥಾನವನ್ನು ನೀನು ಮಾಡು. ಅವರವರ ಸಾಧನೆಯನ್ನು ಅವರವರು ಮಾಡಬೇಕು. ಅವರವರ ಸಾಧನೆ ಅಂದರೆ ಅವರವರ ಸಾಧನೆ ಹೇಗೆ ಮಾಡಬೇಕು ಅಂತಂದರೆ, ಈಗ ನೀವು ಒಂದು ಉಪಚಯ ಅಂತಾರೆ ನೋಡಿ, ನೀವು ಒಂದು ಕಡಲೆಕಾಳು ಒಂದು ಯಾವುದೋ ಕಾಳನ್ನು ನೆನೆಸಿಟ್ಬಿಟ್ರೆ ಬೆಳಗ್ಗೆ ಬಿಟ್ಟರೆ ದಪ್ಪ ಆಗಿರುತ್ತೆ ಸಾಧನೆ. ಅದೇನಾಗುತ್ತೆ, ಇಷ್ಟಿದ್ದು ಇಷ್ಟು ದಪ್ಪ ಆಗುತ್ತೆ. ಹಾಗೆ ಅಂದರೆ ನಮ್ಮ ಕರ್ಮಗಳು ಬೆಳೆದು ಇಷ್ಟು ದಪ್ಪ ಆಗುತ್ತಲ್ವಾ, ದಪ್ಪ ಆಗುತ್ತೆ. ಅದಾಗಿ ನಮ್ಮ ಸಜ್ಜನ ಕರ್ಮಗಳು ಹೋಗಿಬಿಟ್ಟು ನಮಗೆ ಒಳ್ಳೆಯ ಜ್ಞಾನ ಬಂದಾಗ, ಭಗವಂತನ ಬಗ್ಗೆ ಒಳ್ಳೆಯ ಜ್ಞಾನ, ನಮ್ಮ ಯೋಗ್ಯತೆಗೆ ಅನುಸಾರವಾಗಿ ಜ್ಞಾನ ಬಂದಾಗ ಅವನು ನಮ್ಮನ್ನು ಅಪರೋಕ್ಷಿತನಾಗಿ ಮಾಡಿಬಿಟ್ಟು ನಮ್ಮನ್ನು ಕರ್ಕೊಂಡು ಹೋಗ್ತಾನೆ. ಆ ರೀತಿಯಾಗಿ ಜೀವರು ನಿನ್ನ ಹೊಟ್ಟೆಯಲ್ಲಿದ್ದರೆ, ನಿನ್ನ ಉದರದಲ್ಲಿದ್ದರೆ ಅವ್ರಿಗೇನು ಮಾಡಲಿಕ್ಕಾಗೋದಿಲ್ಲ. ನಿನ್ನ ಉದರದಿಂದ ಅವರಿಗೆ ಹೊರಗೆ ಸೃಷ್ಟಿ ಮಾಡಿ ಅವರಿಗೆ ಸಾಧನೆ ಮಾಡಿಕೊಡು ಭಗವಂತ ಅಂತ ಮೊದಲನೆಯ ಶ್ಲೋಕದಲ್ಲಿ ಶಾಂಡಿಲ್ಯ ಸ್ತುತಿಯ ಅನುವಾದವನ್ನು ವೇದವ್ಯಾಸ ದೇವರು ಮಾಡಿಬಿಟ್ಟು
ದುರ್ಗಾದೇವಿ ಭಾಳ ಅದ್ಭುತವಾಗಿ ಮಾಡ್ತಾಳೆ. ಭಗವಂತ ನಿನ್ನ ಸೃಷ್ಟಿ ಸ್ಥಿತಿ ಇದರಲ್ಲಿ ಎಲ್ಲರೂ ಬರ್ತಾಳೆ. ಸೃಷ್ಟಿ ಸ್ಥಿತಿ ಲಯ ಎಲ್ಲ ನಮ್ಮ ಉಪಕಾರಕ್ಕೆ ಭಗವಂತ ಮಾಡ್ತಾನೆ. ನೀನು ದಯವಿಟ್ಟು ಎದ್ದು ಬಿಟ್ಟು ಸೃಷ್ಟಿಯನ್ನು ಮಾಡು, ಜೀವರಿಗೆ ಸಾಧನೆಯನ್ನು ಮಾಡಲಿಕ್ಕೆ ಅವಕಾಶ ಮಾಡಿಕೊಡು. ಮುಕ್ತಿಯೋಗ್ಯರಿದ್ದಾರೆ, ತಮೋಯೋಗ್ಯರಿದ್ದಾರೆ, ಮನುಷ್ಯ ನಿತ್ಯ ಸಂಸಾರಿಗಳಿದ್ದಾರೆ. ಅವರವರ ಯೋಗ್ಯತೆ ಅನುಸಾರವಾಗಿ ಅವರ ಕರ್ಮವನ್ನು ಮಾಡಿದು ಕೊಡು ಅಂತ ಹೇಳ್ಬಿಟ್ಟು ದುರ್ಗಾದೇವಿ ಭಗವಂತನಿಗೆ ಪ್ರಾರ್ಥಿಸ್ತಾಳೆ ಎನ್ನಲ್ಲಿಗೆ ಇವತ್ತಿನ ಶ್ರುತಿ ರೀತಿಯ ಚಿಂತನೆಯನ್ನು ಮುಖ್ಯ ಪ್ರಾಣಾಂತರ ರಾಘವೇಂದ್ರ ಸ್ವಾಮಿ ಅಂತರ್ಗತ ಮುಖ್ಯ ಪ್ರಾಣಾಂತರ್ಗತ ಶ್ರೀ ಲಕ್ಷ್ಮೀನಾರಾಯಣನಿಗೆ ಅರ್ಪಿಸೋಣ. ಶ್ರೀಕೃಷ್ಣಾರ್ಪಣಮಸ್ತು.